ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಜನವರಿ 11ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ನಿಮಗೆ ಒಳ್ಳೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಂಪತ್ತನ್ನು ಕರುಣಿಸಲಿ ಅಂತ ಹೇಳಿ ಪ್ರೇಮ ಮಾಡೋಣ. ಅದರ ಜೊತೆಗೆ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ನಿಮ್ಮಿಬ್ಬರ ಜೋಡಿಯನ್ನು 100 ಕಾಲ ಹೀಗೆ ಸುಖವಾಗಿ ಸಂತೋಷಮಯವಾಗಿ ಬಾಳೋ ಹಾಗೆ ಹಾರೈಸಲಿ ಮತ್ತು ಹರಸಲಿ ಅಂತ ಕೇಳ್ಕೊಳ್ಳೋಣ. ಅದ್ರ ಜೊತೆಗೆ ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತೀರಿ, ಶುಭ ಕಾರ್ಯಗಳಲ್ಲಿದ್ದೀರಿ, ನಿಮ್ಮೆಲ್ಲರೂ ಕೂಡ ಶುಭವಾಗಲಿ, ನಿಮ್ಮೆಲ್ಲರ ನಿರೀಕ್ಷೆಗಳು ಸಾಕಾರಗೊಳ್ಳಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಜನವರಿ 11ನೇ ತಾರೀಕು ನಿಮಗೆಲ್ಲ ಗೊತ್ತಿರೋ ಹಾಗೆ ವೈಕುಂಠ ದ್ವಾದಶಿ ಅಂತಲೇ ಹೇಳ್ಬೋದು. ಸೊ ನಿನ್ನೆ ವೈಕುಂಠ ಏಕಾದಶಿ ಇತ್ತು, ಇವತ್ತು ವೈಕುಂಠ ದ್ವಾದಶಿ. ವಿಶೇಷವಾಗಿ ಉಪವಾಸ ವ್ರತಾಚರಣೆ ಮಾಡಿರ್ತಕ್ಕಂಥವರೆಲ್ಲರೂ ಕೂಡ ಬೆಳಗ್ಗೆ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳೋದ್ರ ಮೂಲಕ ಇವತ್ತಿನ ಒಪ್ಪತ್ತನ್ನು ಮುರಿದು ಅವರು ಮೃದುವಾಗಿರ್ತಕ್ಕಂಥ ಪ್ರಸಾದವನ್ನು ಸ್ವೀಕರಿಸೋ ಒಂದು ಸಿದ್ಧತೆಯಲ್ಲಿರ್ತಾರೆ. ಸೊ ಅವರೆಲ್ಲರಿಗೂ ಶುಭವಾಗಲಿ. ನಾಡಿನಾದ್ಯಂತ ಅತ್ಯಂತ ಸಂಭ್ರಮದಿಂದ ಆಚರಣೆಯಾಗಿರ್ತಕ್ಕಂಥ ವೈಕುಂಠ ಏಕಾದಶಿಯನ್ನು ನೋಡೋದಕ್ಕೆ ಬಹುಶಃ 2 ಕಣ್ಣು ಸಾಲದು, ಅಷ್ಟೊಂದು ಅದ್ಭುತವಾಗಿತ್ತು. ಎಲ್ಲ ಕಡೆ ಅಲಂಕಾರಗಳಾಗಿರ್ಬೋದು, ದೇವರ ದರ್ಶನ ಆಗಿರ್ಬೋದು, ಉತ್ತರ ಬಾಗಿಲಿನಿಂದ ಹೊರಡ ಬರ್ತಕ್ಕಂಥವ್ರು ಎಲ್ಲರೂ ಕೂಡ ಏನೋ ಒಂದು ಜೀವನದಲ್ಲಿ ತೃಪ್ತ ಭಾವನೆ ಕಾಣಿಸ್ತಾ ಇತ್ತು ಎಲ್ರಿಗೂ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಅದ್ರ ಜೊತೆಗೆ ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ಸೊ ಎಂದಿನಂತೆ ದಾವಣಗೆರೆ ನಗರದಲ್ಲಿ ಏನು ನಡೀತಾ ಇದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ಏನು ನಡೀತಾ ಇದೆ, ಕ್ರೀಡಾ ಸುದ್ದಿ ಏನಿದೆ ಅದನ್ನು ಕೂಡ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಎಂದಿನಂತೆ ಪ್ರಶ್ನೋತ್ತರಗಳನ್ನಂತೂ ಕೇಳ್ತೀನಿ. ಸೊ ಪ್ರಶ್ನೋತ್ತರವನ್ನು ಕೇಳುವಾಗ ನಮ್ಮ ವೀಕ್ಷಕರಿಗೆ ಒಂದಷ್ಟು ಕಿವಿ ಮಾತು. ಸೊ ಕರೆ ಮಾಡಿದಾಗ ದಯಮಾಡಿ ಟಿ ವಿ ವ್ಯಾಲ್ಯೂಮನ್ನು ಮ್ಯೂಟ್ ಮಾಡಿ ಕರೆ ಮಾಡೋದನ್ನು ಮರಿಬೇಡಿ. ಅದರ ಜೊತೆಗೆ ಟಿ ವಿಯನ್ನು ನೋಡ್ತಾ ಮಾತಾಡದೇ ಇದ್ದರೆ ತುಂಬ ಒಳ್ಳೆಯದು. ಒಂದು ವೇಳೆ ಟಿ ವಿ ನೀವು ನೋಡ್ತಾ ಮಾತಾಡಿದ್ರು ಕೂಡ ಟಿ ವಿಯನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿ. ಏಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ದರೂ ಕೂಡ ಈ ಕಾರ್ಯಕ್ರಮ ನಿಮ್ಮ ಮನಗಳಿಗೆ ತಲುಪಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ನೀವು ಟಿ ವಿ ನೋಡ್ತಾ ಮಾತಾಡಿದ್ರೆ ನಾನು ಟಿ ವಿಲಿ ಹೇಳೋದು ತಡವಾಗಿ ನಿಮಗೆ ಕೇಳಿಸುತ್ತೆ. ಹಾಗಾಗಿ ದಯವಿಟ್ಟು ಟಿ ವಿ ನೋಡ್ತಾ ಮಾತಾಡಬೇಡಿ ಅಂತ ತಮ್ಮ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಅದೇ ರೀತಿ ತಾವು ಪ್ರಶ್ನೆಗೆ ಉತ್ತರವನ್ನು ನೀಡುವಾಗ ಸಾಧ್ಯವಾದಷ್ಟು 30 ಸೆಕೆಂಡ್ಗಳಿಗಿಂತ ಕಡಿಮೆ ಸಮಯ ತೆಗೆದುಕೊಳ್ಳಿ, ಅಥವಾ 30 ಸೆಕೆಂಡ್ ಆದರೂ ತೊಗೊಳ್ಳಿ. ಅದಕ್ಕಿಂತ ಹೆಚ್ಚಿನ ಸಮಯ ತೆಗೆದುಕೊಂಡ್ರೆ ಬೇರೆಯವ್ರಿಗೆ ಉತ್ತರ ಗೊತ್ತಿದ್ದವರಂಥವ್ರಿಗೆ ಸ್ವಲ್ಪ ಹಿಂಸೆ ಆಗುತ್ತೆ, ಹೇಳೋಕ್ಕೆ ಅವಕಾಶ ಸಿಗೋದಿಲ್ಲ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಹಾಗೂ ನಿಮಗೆ ಗೊತ್ತಿರೋ ಹಾಗೆ ಈ ಕಾರ್ಯಕ್ರಮ ಸಂಪೂರ್ಣವಾಗಿ 6 ಗಂಟೆಯಿಂದ 7 ಗಂಟೆಗೆ ಮರುಪ್ರಸಾರ ಆಗುತ್ತೆ. ಅಲ್ಲಿ ಕೂಡ ನೀವು ಕಾರ್ಯಕ್ರಮವನ್ನು ಕೂತ್ಕೊಂಡು ಕುಟುಂಬದವ್ರ ಜೊತೆ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಹಾಗೂ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಈ ಒಂದು ನಮಸ್ತೆ ದಾವಣಗೆರೆ ಕಾರ್ಯಕ್ರಮ ಏನಿದೆ ಸಂಪೂರ್ಣವಾಗಿ ನಮಸ್ತೆ ದೇವನಗೆರೆ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲೂ ಕೂಡ ಅಪ್ಲೋಡ್ ಆಗುತ್ತೆ. ಅಲ್ಲಿ ನೀವು ಯಾವಾಗ ಬೇಕಾದರೂ ಈ ಕಾರ್ಯಕ್ರಮವನ್ನು ನೋಡ್ಬೋದು. ಹಾಗೂ ನಮ್ಮ ಒಂದು V1 ವಾಹಿನಿ ವತಿಯಿಂದ ಯಾರ್ದೆಲ್ಲ ಹುಟ್ಟುಹಬ್ಬ ಇರುತ್ತೆ, ವಿವಾಹ ವಾರ್ಷಿಕೋತ್ಸವ ಇರುತ್ತೆ, ಅವರೆಲ್ಲರೂ ಕೂಡ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಮುಕ್ತವಾಗಿ ಅವಕಾಶವನ್ನು ನೀಡಿದ್ದೀವಿ. ಏನಂದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಒಂದು ದಿವಸ ಮುಂಚಿತವಾಗಿ ನಿಮ್ಮ ಫೋಟೋ ಆಗಿರ್ಬೋದು, ನಿಮ್ಮ ಸ್ನೇಹಿತರ ಫೋಟೋ, ನಿಮ್ಮ ಕುಟುಂಬಸ್ಥರ ಫೋಟೋ, ಯಾರ್ದು ಹುಟ್ಟುಹಬ್ಬ ಅಥವಾ ಆ್ಯನಿವರ್ಸರಿ ಇರುತ್ತೆ ಅವ್ರದ್ದು ಒಂದು ಫೋಟೋ ನಮಗೆ ಒಂದು ದಿವಸ ಮುಂಚಿತವಾಗಿ ನೀವು ಕಳಿಸ್ಕೊಡ್ಬೇಕು. ಅದ್ರ ಜೊತೆ ಕೆಳಗಡೆ ಸಂಕ್ಷಿಪ್ತವಾಗಿ ಅವ್ರದ್ದು ಒಂದು ಮಾಹಿತಿಯನ್ನು ಕೊಟ್ಟರೆ ಆ ಒಂದು ಫೋಟೋನ ನಾವು ಡಿಸ್ಪ್ಲೇ ಮಾಡಿ ಅವ್ರಿಗೆ ಶುಭಾಶಯಗಳನ್ನ ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇನ್ನೇನು ಕರೆ ಬರ್ತಾ ಇದೆ, ಬನ್ನಿ ಇವತ್ತಿನ ವೀಕೆಂಡ್ ಮಸ್ತಿಗೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮವನ್ನು ಶುರು ಮಾಡೋಣ ಈ ಒಂದು ಕರೆಯ ಮೂಲಕ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ಎಲ್ಲಿಂದ ಕರೆ ಮಾಡ್ತಾ ಇರೋದು? ಸರ್ ದಾವಣಗೆರೆಯಿಂದ ಸರ್. ದಾವಣಗೆರೆಯಿಂದ. ಸರ್ ತಮ್ಮ ಹೆಸರು? ಸರ್ ನಮ್ಮ ಹೆಸರು ಮಂಜುನಾಥ್ ಅಂತ. ಮಂಜುನಾಥ್ ಸರ್, ಹೇಳಿ ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸರ್ ಶುಭಾಶಯ ಏನಿಲ್ಲ, ನಿಮಗೆ ದೊಡ್ಡ ಶುಭಾಶಯ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಏನು ಮಾಡ್ತಿದ್ರಿ ಅಂತ ಕೇಳ್ಬೋದಾ ತಾವು? ಸರ್ ನಾನು ಆಟೋ ಓಡಿಸ್ತೀನಿ ಸರ್. ಆಟೋ ಓಡಿಸ್ತೀರಾ? ಸೊ ಹೇಗಿದೆ ಸರ್ ಬಿಸ್ನೆಸ್ ಎಲ್ಲ? ಸರ್ ಬಿಸ್ನೆಸ್ ಒಂದು ಸ್ವಲ್ಪ ಕಮ್ಮಿ ಇದೆ ಸರ್. ಈಗ ಸಿಟಿ ಬಸ್ಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ, ಆಟೋಗಳು ಜಾಸ್ತಿ ಆಗಿಬಿಟ್ಟಿದ್ದಾವಲ್ವಾ? ಹ್ಞೂ ಸರ್. ಓಕೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅದ್ರ ಬಗ್ಗೆ? ನಿಮ್ಮ ಒಂದು ಕಾರ್ಯ ಬೆಳಗ್ಗೆ ಇರುತ್ತಾ ಅಥವಾ ನೈಟ್ ಓಡಿಸ್ತೀರಾ, ಹೇಗೆ? ಸರ್ ಬೆಳಗ್ಗೆನೆ ಡೇ ಅಷ್ಟೇ ಸರ್, ನೈಟ್ ಓಡಿಸಲ್ಲ. ಓಕೆ. ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ಅಂತ ಕೇಳ್ಬೋದಾ? ಸರ್ 8 ವರ್ಷ ಆಯ್ತು ಸರ್ ಓಡಿಸಕತ್ತ. 8 ವರ್ಷ ಆಯಿತು. ಸೊ ಡೈಲಿ ಒಂದೂವರೆ ಸಾವಿರ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ? ಸರ್ 1,500 ಆದ್ರೆ ಇನ್ನ 4-5 ಬಿಲ್ಡಿಂಗ್ ಕಟ್ಬೋದು ದಿನ ನಾವು. ಹೌದಾ? ಓಕೆ. ಎಷ್ಟಾಗುತ್ತೆ ಸರ್ ಹಾಗಾದ್ರೆ ಡೈಲಿ? ಸರ್ ಈಗ ಎಲ್ಲ ಸಿಟಿ ಬಸ್ಸು ಅವೆಲ್ಲ ಭಾಳ ಬಿಟ್ಟು ಏನ್ ದುಡಿಮೆ ಇಲ್ಲ ಸರ್ ಈಗ ಅದರಲ್ಲಿ. ಓಕೆ. ಈಗ ಸೀಟ್ ಹೊಡೆಯೋರು ಅವರೆಲ್ಲ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹೌದು. ಹಂಗಾಗಿ ದುಡಿಮೆ ಇಲ್ಲ ಸರ್ ಅದ್ರಾಗ. ಓಕೆ. ಸೊ ಕಷ್ಟ ಆಗ್ತಾ ಇದೆ ಅಂತೀರಿ? ಹ್ಞೂ ಸರ್. ಅದು ಬೇರೆ ಈಗ ಫ್ರೀ ಬಸ್ಗಳನ್ನ ಮಾಡಿದ್ದಾರೆ, ಎಲ್ಲರೂ ಫ್ರೀ ಬಸ್ಗಳಿಗೆ ಹೋಗ್ತಾರಲ್ವಾ, ಅದು ಒಂದು ಕಷ್ಟ. ಮಹಿಳೆಯರೆಲ್ಲ ಫ್ರೀ ಬಸ್ಸಿಗೆ ಹೋಗ್ತಾರೆ. ಹೌದು. ಓಕೆ. ಸರ್ ಆಗಲಿ ಸರ್, ಒಳ್ಳೇದಾಗಲಿ. ಆದಷ್ಟು ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗಲಿ ಅಂತ ನಾನು ದೇವ್ರ ಹತ್ರ ಪ್ರೇ ಮಾಡ್ಕೊಳ್ತೀನಿ. ಮತ್ತೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನು ಸರ್? ಮತ್ತೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಕೇಳಿದೆ?
ಮತ್ತೇನಿಲ್ಲ ಸರ್. ಓಕೆ, ಆಮೇಲೆ ಈಗ ನಿಮ್ಮ ಡ್ರೈವರ್ಸ್ಗಳು ಕೆಲವೊಬ್ರು ಈ ವಿತೌಟ್ ಇದನ್ನ ಡ್ರೈವ್ ಮಾಡ್ತಾರಲ್ಲ, ಅವ್ರಿಗೇನು ಹೇಳ್ತೀರಿ ಸರ್? ಏನ್ ಸರ್? ಅಂದ್ರೆ ವಿತೌಟ್ ಕಾಕಿ ಡ್ರೆಸ್ ಇಲ್ದೇನೆ ಡ್ರೈವ್ ಮಾಡ್ತಾರೆ, ಕೆಲವೊಬ್ರು ತುಂಬಾ ರ್ಯಾಶ್ ಆಗಿ ಡ್ರೈವ್ ಮಾಡ್ಬಿಡ್ತಾರೆ. ಹ್ಞೂ ಸರ್, ಅವ್ರಿಗೆಲ್ಲ ಹಿಡಿದು ಫೈನ್ ಹಾಕಿದ್ದಾರೆ ಮೊನ್ನೆ. ಹೌದು, ಆಮೇಲೆ ಎಷ್ಟೋ ಜನ ಆಟೋಗೆ ನಂಬರ್ ಪ್ಲೇಟ್ ಇಲ್ಲದೆ ಡ್ರೈವ್ ಮಾಡ್ತಾರಲ್ಲ ಸರ್, ಇದು ಸರಿನಾ? ನೀವೇ ಹೇಳಿ. ಅದ ತಪ್ಪ ಸರ್, ಅದು ಮಾಡಿ ಹಿಡಿದ್ರೆ ಬಹಳ ಕಷ್ಟ ಸರ್ ಅವೆಲ್ಲ. ಅಲ್ವಾ? ನೋಡಿ, ಅವ್ರಿಗೂ ತೊಂದರೆ. ಆಮೇಲೆ ಆಟೋನೇ ಏನಾದ್ರು ಸೀಸ್ ಆಗ್ಬಿಟ್ರೆ ಏನ್ ಮಾಡ್ತಾರ ಅವರು? ಸರ್ ಮುಗೀತದು, ಸೀಜ್ ಆದ್ರೆ ಮುಗೀತು ಗಾಡಿ ಅಲ್ವಾ? ಸೊ ಹಾಗೆ ಮಾಡಬಾರ್ದಲ್ವಾ? ನಿನ್ನೆ ಮೊನ್ನೆ ಬಹುಶಃ 25 ಗಾಡಿಗಳನ್ನ ಹಿಡಿದಿದ್ದಾರೆ. ಹ್ಞೂ ಸರ್. ಅದರಲ್ಲಿ ಆ್ಯಕ್ಚುಲಿ 2 ವೀಲರ್ಸ್ ಹಿಡಿದಿದ್ದಾರೆ, ಆಟೋಗಳು ಯಾವುದು ಹಿಡಿದಿರೋದು ನನ್ನ ಗಮನಕ್ಕಿಲ್ಲ. ಆದರೂ ಯಾರಾದರೂ ಒಂದು ವೇಳೆ ಆ ಥರ ನಂಬರ್ ಪ್ಲೇಟ್ ಇಲ್ಲದೆ ಓಡಿಸಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆಲ್ಲ ಕಿವಿ ಮಾತು ಹೇಳ್ಬಿಡಿ. ಯಾಕೆಂದರೆ SP ಅವರು ತುಂಬ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ತಾ ಇದ್ದಾರೆ. ಹ್ಞೂ ಸರ್, ಹೇಳ್ತೀವಿ ಸರ್, ಹಂಗಿದ್ರೆ ಹೇಳ್ತೀವಿ, ಕೇಳಲ್ಲ ಸರ್. ಒಬ್ಬೊಬ್ರು ಇತ್ತೀಚೆಗೆ ಬಂದಿರೋ ಫೀಲ್ಡಿಗೆ ಹೌದು ಹೌದು ಕೇಳಲ್ಲ ಅವರು. ಆಮೇಲೆ ಯಂಗ್ಸ್ಟರ್ಗಳು ತುಂಬ ರ್ಯಾಶಾಗಿ ಡ್ರೈವ್ ಮಾಡ್ತಾರೆ, ಶಾಲೆ ಮಕ್ಕಳು ಓಡಾಡ್ತಿರ್ತಾರೆ, ಅವ್ರಿಗೆಲ್ಲ ಒಂಚೂರು ನೀವು ಕಿವಿ ಮಾತು ಹೇಳಿ ಸರ್. ಯಾಕೆಂದರೆ 8 ವರ್ಷದಿಂದ ಇದೇ ಫೀಲ್ಡಲ್ಲಿ ಇದ್ದೀರಿ ಅಂತೀರಿ. ಹ್ಞೂ ಸರ್. ಸ್ವಲ್ಪ ಶಾಲೆ ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ಅವ್ರಿಗೆ ಜಾಗ ಬಿಡೋಕ್ಕೆ ಅಥವಾ ಒಂದು ಸ್ವಲ್ಪ ರ್ಯಾಶಾಗಿ ಆ ಕಡೆ ಈ ಕಡೆ ನೋಡ್ಕೊಂಡು ತಿರ್ಗ್ಸಕ್ಕೆ ಹೇಳಿ. ತುಂಬ ಜನ ಪಾಪ ಬೈಕೊಂಡು ಹೋಗ್ತಿರ್ತಾರೆ ವಯಸ್ಸಾದವರು, ನಿಧಾನಕ್ಕೆ ಓಡಿಸಪ್ಪ ಅಂಥೇಳಿ. ಆಯಿತಾ? ಒಂದು ಸ್ವಲ್ಪ ಹೇಳಿ ಸರ್ ನಿಮ್ಮ ಸ್ನೇಹಿತರಿಗೆ, ಮತ್ತು ಇತ್ತೀಚೆಗೆ ಫೀಲ್ಡಿಗೆ ಬಂದಿರೋಂಥವ್ರಿಗೆ ಸ್ವಲ್ಪ ಹೇಳ್ಕೊಡಿ ಸರ್. ಇತ್ತೀಚೆಗೆ ಬಂದಿರೋರು ಸರ್ ಹಂಗೆ ಮಾಡ್ತಿರೋದು, ಹಳಬ್ರು ಯಾರು ಮಾಡಲ್ಲ ಸರ್. ಪಾಪ ಹಳಬ್ರು ನಾನು ನೋಡ್ತೀನಲ್ಲ, ತುಂಬ ಸೂಕ್ಷ್ಮ ನಿಧಾನಕ್ಕೆ ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ತಾರೆ, ಯಾರಿಗೂ ತೊಂದರೆ ಕೊಡಲಿಲ್ಲಂಗೆ. ಬಟ್ ಈ ಹೊಸಬ್ರು ಬಂದಿರೋರಿಗೆ ಆ ಸಿಗ್ನಲ್ನೇ ಜಂಪ್ ಮಾಡಿಬಿಡ್ತಾರೆ, ತುಂಬ ತೊಂದರೆ ಆಗುತ್ತೆ ಪಾಪ. ಎಲ್ಲರೂ ಅಂತ ನಾನು ಹೇಳ್ತಿಲ್ಲ, ಪಾಪ ಹಳಬ್ರು ತುಂಬ ಚೆನ್ನಾಗಿ ಡ್ರೈವ್ ಮಾಡೋರು ಮಾಡ್ತಾನೆ ಇದ್ದಾರೆ, ನಿಮ್ಮಂಥವ್ರೆಲ್ಲ 8-10 ವರ್ಷಗಳಿಂದ ಡ್ರೈವ್ ಮಾಡ್ತಿರೋರು. ಆದರೆ ಕೆಲವೊಬ್ಬರು ಹುಡುಗರು ಬಂದಿರೋರು ಇತ್ತೀಚೆಗೆ ಅವ್ರಿಗೆ ಅದೇನೋ ಒಂಥರ ಕ್ರೇಜು, ಜಾಸ್ತಿ ಸೌಂಡ್ ಇಟ್ಕೊಂಡು ಇಲ್ಲ ಹೆಡ್ಫೋನ್ ಹಾಕೊಂಡು ಡ್ರೈವ್ ಮಾಡ್ತಿರ್ತಾರೆ. ಪಕ್ಕ ಅಕ್ಕ ಯಾರು ಬರ್ತಾರೆ ಗೊತ್ತಾಗಲ್ಲ. ಓಕೆ ಓಕೆ, ಒಳ್ಳೇದಾಯ್ತು ಸರ್. ತಿಂಡಿ ಆಗಲಿದೆ ಸರ್? ತಿಂಡಿ ಮಾಡ್ತಿದ್ದೀನಿ ಸರ್, ನೀವು ಮಾಡ್ರಿ ಸರ್. ಆಗಲಿ ಸರ್, ಥ್ಯಾಂಕ್ ಯು ಸೊ ಮಚ್. ಒಂದು ದಿವಸ ನಿಮ್ಮ ಮನೆಗೆ ಬರ್ತೀನಿ ಅಂತ ತಿಂತೀನಿ, ಓಕೆನಾ? ಬರ್ರಿ ಸರ್, ಬನ್ನಿ. ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್, ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗಲಿ, ನಮಸ್ಕಾರ. ಓಕೆ ಸರ್, ಓಕೆ, ನಮಸ್ತೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಬೆಳ್ಳಂಬೆಳಗ್ಗೆ ನಮ್ಮ ಪ್ರೀತಿಯ ಆಟೋ ಡ್ರೈವರ್ ಹತ್ರ ಮಾತಾಡೋ ಅವಕಾಶ ಸಿಕ್ತು. ಸೊ ತುಂಬ ಹೆಮ್ಮೆಯ ವಿಚಾರ ಏನು ಅಂದರೆ, ಅವರು ಪಾಪ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ದೂರದ ಊರುಗಳಿಂದ ಬಂದಿದ್ದವ್ರಿಗೆ ರಾತ್ರಿ ಎಷ್ಟೊತ್ತಿಗೆ ಬೇಕಾದರೂ 2 ಗಂಟೆ 3 ಗಂಟೆಗೂ ಕೂಡ ತಮ್ಮ ಸರ್ವಿಸನ್ನು ಕೊಟ್ಟು ಸೇವೆಯಿಂದ ಅವ್ರಿಗೆ ಸೇಫಾಗಿ ರೀಚ್ ಮಾಡಿಸ್ತಾರೆ. ಆ ಎಲ್ಲ ಆಟೋ ಡ್ರೈವರ್ಗಳಿಗೆ ನಮಸ್ಕಾರಗಳು. ಇನ್ನೊಂದು ಕರೆ ಬರ್ತಾ ಇದೆ, ನಮ್ಮ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಸರ್, ನಾನು ದಾವಣಗೆರೆಯಿಂದ. ಸರ್ ನಮಸ್ಕಾರ ಸರ್, ಹೇಳಿ ತಮ್ಮ ಹೆಸರು? ಚೆನ್ನಪ್ಪ ಅಂತೇಳಿ. ಚೆನ್ನಪ್ಪ ಸರ್, ಹೇಳಿ ಸರ್, ತಿಂಡಿ ಆಯ್ತಾ? ತಿಂಡಿ ಆಯ್ತು ಸರ್, ತಿಂಡಿ ಮಾಡ್ತಾ ಇದ್ದೀವಿ, ಅವಲಕ್ಕಿ. ಓಕೆ ಓಕೆ, ಮಾಡಿ ಸರ್. ಹೇಗಿದ್ದೀರಿ ಸರ್? ಮತ್ತೆ ಹೇಗೆ ನಡೀತಾ ಇದೆ ನಿಮ್ಮ ಕೆಲಸ ಎಲ್ಲ? ಏನು ಮಾಡ್ತೀರಿ ಅಂತ ಕೇಳ್ಬೋದಾ? ಸರ್ ನಾವು ಆಟೋ ಡ್ರೈವರ್. ನಾವು ಆಯ್ತಲಾಗ ಆವಾಗಲೇ ಕಾಲ್ ಮಾಡಿದ್ರು ಆಟೋ ಡ್ರೈವರೇ, ನೀವು ಆಟೋ ಡ್ರೈವರ್, ತುಂಬ ಖುಷಿ ಆಯ್ತು. ಹೇಳಿ ಸರ್, ಹೇಗೆ ನಡೀತಾ ಇದೆ ಕೆಲಸ ಎಲ್ಲ? ಏನ್ ಸಮಸ್ಯೆ ಅಂದ್ರೆ ತಮ್ಮ ಮಧ್ಯಮ ಮುಖಾಂತರ ಹೇಳ್ಬೇಕು ನೀವು. ಹೇಳಿ ಸರ್, ಹೇಳಿ. ನಮಗೊಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತದ ನಾವು. ಕೇಳಿ ಸರ್, ಕೇಳಿ. ಸರ್, ನಮ್ಮ ಆಟೋ ರಿಕ್ಷಾಕ್ಕೆ ಪರ್ಮೆಂಟ್ ಕೊಡೋದು RTO 3+1. ಓಕೆ. 3 ಜನ ಹಿಂದೆ, ಒಬ್ರು ಮುಂದೆ ಡ್ರೈವರ್ ಅಂತೇಳಿ. ಹೌದು ಹೌದು, ಹಾ. ಸಿಟಿ ಒಳಗೆಲ್ಲ 10 ಜನ ಹಾಕಿ ಹೊಡಿತಾರ. ನಾನು ನಿಯತ್ತ ಕರೆಕ್ಟ್ ದುರ್ಗಂತಿನರಿಗೆ ಬಾಡಿಗೆ ಆಗಲ್ಲ ಸರ್. ಹೌದು ಹೌದು, ಹಾ. ಅದು ಸಂಬಂಧಪಟ್ಟಂತ RTO SB DC ದಯವಿಟ್ಟು ಬಿಗಿ ಮಾಡಕ್ಕೆ ವ್ಯವಸ್ಥೆ ಹೇಳಿ ಸರ್, ನಿಮ್ಮ ಉದ್ಯಮದ ಮುಖಾಂತರ ಅವರಿಗೆ. ಖಂಡಿತ ಸರ್, ನಾನು ಆವಾಗ್ಲೇನು ಕೂಡ ಹೇಳ್ತಾ ಇದ್ದೆ, SP ಅವರು ಆಲ್ರೆಡಿ ಫೀಲ್ಡಿಗೆ ಇಳಿದು ಬಿಟ್ಟಿದ್ದಾರೆ ಸರ್. ಅವ್ರು ಹೇಳ್ತಾರ ಸರ್, ಯಾರೊಬ್ರು MLA MP ಫೋನ್ ಮಾಡಿ ಸುಮ್ಮನೆ ಆಗ್ಬಿಡ್ತಾರ. ಯಾಕೆ ಸರ್ ಅಂದ್ರೆ, ಒಬ್ಬರಿದ್ದ ಬಸ್ ಬಿಡ್ಲಿ ಸರ್, ಬಸ್ ಜನ ತೊಂದ್ರೆ ಇಲ್ಲ. ಬಸ್ ಇನ್ನೊತ್ತು ಹೆಚ್ಚಿಗೆ ಬಿಡ್ಲಿ ತೊಂದ್ರೆ ಇಲ್ಲ ಸರ್. DC ಆಗಿರ್ಬೋದು ಸರ್, ಬರ್ತಾರ DC ಹೇಳ್ತಾರ, ಹೋಗ್ಬಿಡ್ತಾರ. ಯಾರು ಇಲ್ಲಿವರೆಗೂ ನಾನು 15 ವರ್ಷ 20 ವರ್ಷಕ್ಕೆ ನೋಡ್ತೇನೆ ಸರ್, ಯಾವ್ದು ಒಬ್ರು ಯಾರು ತಗೊಂತಲ್ಲ. RTO ಬರ್ತಾರ ಸರ್, 4 ಜನ ಸಬ್ಸಿಡಿ ಇಲ್ಲ ದಂಡಲ್ ಹಾಕ್ತಿರ್ತಾರ, ಸುಮ್ಮನೆ ಆಗ್ಬಿಡ್ತಾರ. 3+1 ಸರ್ ಆಟೋ. ಸಿಟಿ ಸರ್, ವಿದ್ಯಾನಗರದ ಸೀಟ್ ಹೊಡಿತಾರ ಸರ್, ಸಿಟಿ ಒಳಗ ಆಂಜನೇಯ ಮಾಡಿ ಸೀಟ್ ಹುಡ್ಕೊಂಡ್ಬರ್ತಾರ. ಸುಮ್ಮನೆ ಇದ್ರಿಗೆ ನೋಡಿದ್ರೆ RTO ಇರ್ತಾರ ಸರ್. ಓಕೆ ಓಕೆ. RTO ಎದಕ್ಕೆ ಸರ್ RTO ಬೇಕು ಸರ್ ಇಲ್ಲಿ ದಾವಣಗೆರೆಗೆ? ನಿಜ ನಿಜ. ಅಮಾಯಕರಿಗೆ ಹಿಡಿತಾರ ಸರ್ ಲಾರಿ ಬಸ್. ಇದ್ದಿ ಸಿಟಿಯಾಗ ಕ್ಲಿಯರ್ ಮಾಡಕ್ ಸರ್ ಫಸ್ಟ್ ಅವರು. ಹೌದು ಹೌದು. ನಮ್ಮಂತ ಬಡಪಾಯಿಗಳು ನಾವೆಲ್ಲ ಆಟೋ ಡ್ರೈವರ್ ಸಂಪನ್ರು, ನಾವೇನಾದ್ರು ಹೇಳಕ್ ಹೋದ್ರೆ ಬೇರೆಯವ್ರಿಗೆ ನಮಗೆ ಹೊಡೆಯಕ್ ಬರ್ತಾರ ಸರ್. ನಾವ್ ನಮ್ಗೆ ಹೇಳ್ದಾತ್ ನಮ್ಗೆಲ್ಲ. ಓಕೆ, ಈಗ ನೋಡ್ರು ನಿನ್ಗೆ ಬೇಕಂತ ಹೊಡೆಯಕ್ ದಾಳಿ ಮಾಡ್ತಾರ ಸರ್. ಓಕೆ. ಅಲ್ಲ, ಈಗ ನಿಮ್ಮ ಆಟೋ ಚಾಲಕರ ಸಂಘದಿಂದ ಆತರ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತಲ್ಲ, ಜಾಸ್ತಿ ಸೀಟ್ಗಳನ್ನ ಹಾಕಬಾರ್ದು ಅಂತ? ಯಾರು ಅವ್ರೆ ಸರ್, ಎಲ್ಲರೂ ಅವ್ರೆ ಸರ್, ಯಾರು ಮಾಡಲ್ಲ, ಮುಂದಿರಲ್ಲ. ಕಾನೂನು ಮುಖಾಂತರನೇ ಆಗ್ಬೇಕು ಸರ್. ಇದು ನಾವು ಬಹಳ ಕಂಪ್ಲೀಟ್ ಕೊಟ್ಟ ಎಲ್ಲ ಕೊಟ್ಟು ಯಾರು ತಗೊಂತಲ್ಲ. RTO ನೀವು ದಯವಿಟ್ಟು ತಮ್ಮ ಮಧ್ಯಮದ RTO ತಿಳಿಸಿ ಸರ್. ಖಂಡಿತ ಸರ್, ನಾವು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಇವತ್ತೇ ನಾವು ನಿಮ್ಗೆ ಹೇಳಕತ್ತಿ ಭಾಳ ಲೈನ್ ಸಿಗೋಲ್ದಿ ಮಾತಾಡಕ್ ಅಂತ ಕೇಳ್ತೀವಿ ನಾವು. ಓಕೆ ಓಕೆ ಸರ್, ಖಂಡಿತ. ನಮ್ಮ ಪುಣ್ಯ ಟೈಮ್ ಸಿಕ್ಕತಿ.
ತಮಗೆ ರಿಕ್ವೆಸ್ಟ್ ಮಾಡಿ ನಾವು ಕೈ ಮುಗಿದು ಕೇಳ್ಕೊಂತೇವೆ ವ್ಯವಸ್ಥೆ ಮಾಡಿ ಸರ್ ನೀವೇನು ಚಿಂತೆ ಮಾಡಬೇಡಿ, ನಾನು ಕೂಡ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ. RTO ಅಧಿಕಾರಿಗಳ ಹತ್ರ, SP ಅವ್ರ ಹತ್ರ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅವ್ರು ಯಾರಿದ್ದಾರೆ ಅವ್ರೆಲ್ಲರ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ. RTO ಅಧಿಕಾರಿಗಳು ಯಾರಿಗೆ ತೊಂದ್ರೆ ಆಟ ಎಲ್ಲರೂ ಹುಡುಗ ತಿನ್ಬೋದು. ಹೌದು, ಯಾರಿಗೂ ಕೂಡ ಎಲ್ರಿಗೂ ಉದ್ಯೋಗ ಸಿಗಬೇಕು, ಎಲ್ರಿಗೂ ಒಂದು ಸೀಟ್ ಸಿಗಬೇಕು, ಎಲ್ರಿಗೂ ಒಂದು ಸ್ವಲ್ಪ ದುಡಿಮೆಗೆ ಅವಕಾಶ ಆಗ್ಬೇಕಲ್ವಾ. ಸೊ ಎಷ್ಟು ಸೀಟ್ಸ್ ಸರ್ಕಾರದಿಂದ ಒಂದು ರಿಸ್ಟ್ರಿಕ್ಷನ್ಸ್ ಮಾಡಿದ್ರೆ 3+1 ಅಂದ್ರೆ 3+1 ಹಾಕೋಬೇಕು. 8-10 ಸೀಟ್ ಒಬ್ಬೊಬ್ಬರೇ ಹಾಕೊಂಡೋದ್ರೆ ಎಲ್ರಿಗೂ ಕಷ್ಟ ಆಗುತ್ತೆ. ಖಂಡಿತ ಸರ್, ನಾನು ಹೇಳ್ತೀನಿ, ಇವತ್ತೇ ಅಧಿಕಾರಿಗಳ ಗಮನಕ್ಕೆ ತರ್ತೀನಿ. ಧನ್ಯವಾದಗಳು ನೀವು ಕರೆ ಮಾಡಿದ್ದಕ್ಕೆ. ಅದರಲ್ಲಿ ಒಂದು ಸಾಮಾಜಿಕ ಕಳಕಳಿ ಇದೆ, 4 ಜನ ಬದುಕಲಿ ಅಂತಕ್ಕಂಥ ಒಂದು ಮನವಿ ಇದೆ. ಖಂಡಿತ ನಮ್ಮ V1 ವಾಹಿನಿ ಅದಕ್ಕೆ ಸದಾ ಬೆಂಬಲವಾಗಿರುತ್ತೆ, ಸಪೋರ್ಟ್ ಮಾಡುತ್ತೆ. ಇವತ್ತೇ ಮತ್ತೊಮ್ಮೆ ನಿಮ್ಮ ಮೂಲಕ, ನಮ್ಮ ಮೂಲಕ RTO ಆಫೀಸ್ಗಳಿಗೆ ಮತ್ತು ನಮ್ಮ SP ಅವರಿಗೆ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಎಲ್ರಿಗೂ ತಿಳಿಸ್ತೀನಿ ಸರ್. ಸೊ 3ಕ್ಕಿಂತ ಯಾರೇ ಸೀಟ್ ಹೆಚ್ಚಿಗೆ ಹಾಕ್ಕೊಂಡ್ರು ದಯಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ, ಅವ್ರ ಮೇಲೆ ಒಂದು ಶಿಸ್ತಿನ ಕ್ರಮ ತೆಗೆದುಕೊಂಡು ಅವ್ರಿಗೆ ಫೈನ್ ಹಾಕುವಂಥ ಕೆಲಸವನ್ನು ಮಾಡಿ ಅಂತ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸರ್. ಸೊ ಒಳ್ಳೆಯದಾಗಲಿ ಸರ್, ಕರೆ ಮಾಡಿದ್ದಕ್ಕೆ ತುಂಬ ಒಂದು ಸಾಮಾಜಿಕ ಕಳಕಳಿಯನ್ನು ವ್ಯಕ್ತಪಡಿಸಿದ್ರೆ ನಿಮಗೆ ಹಾರ್ದಿಕವಾಗಿ ಅಭಿನಂದನೆಗಳು. ಸೊ ನಿಮ್ಮ ವ್ಯವಹಾರ ಎಲ್ಲ ಚೆನ್ನಾಗಿ ನಡೀಲಿ ಸರ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು, ನಮಸ್ಕಾರ. ಎಸ್ ವೀಕ್ಷಕರೇ, ಇಂಥ ಒಂದು ಕಾಮನ್ ಸಮಸ್ಯೆ ಎಲ್ಲರೂ ಫೇಸ್ ಮಾಡ್ತಾನೆ ಇದ್ದಾರೆ. ಸೊ ನಾನು ಸಂಬಂಧಪಟ್ಟ ಆಟೋದರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ದಯವಿಟ್ಟು ನೀವು ಒಬ್ಬರೇ ದುಡಿಬೇಕು ಅಂಥೇಳಿ 8-10 ಸೀಟ್ ಹಾಕ್ಕೊಂಡ್ರೆ ಪಾಪ ಇಂಥ ಬಡಪಾಯಿ ಆಟೋ ಡ್ರೈವರ್ಗಳೆಲ್ಲ ಏನು ಮಾಡಬೇಕು. ಹಾಗಾಗಿ ಒಂದು ಸ್ವಲ್ಪ ಮಾನವೀಯತೆಯನ್ನು ಇಟ್ಕೊಳ್ಳಿ, ಮನುಷ್ಯತ್ವವನ್ನು ಇಟ್ಕೊಳ್ಳಿ. ನೀವು ಊಟ ಮಾಡಿ ಅವ್ರಿಗೂ ಊಟ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಸೊ ಒಮ್ಮೆ RTOದರು ಅಥವಾ SP ಅವರು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡ್ರೆ ₹1000 ದಂಡ ಬೀಳುತ್ತೆ. ಸೊ ದಯವಿಟ್ಟು ಆ ಥರ ತಪ್ಪುಗಳನ್ನು ಮಾಡಬೇಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾಯಿದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ. ಹೇಳಿ ಸರ್, ತಮ್ಮ ಹೆಸರು? ನಮ್ಮ ಹೆಸರು ರಘುಮೋಷನ್ ಅಂತ ಹೇಳಿ ಸರ್, ಸಿನಿಮಾದವ್ರು ನಾವು. ರಘುಮೋಷನ್, ಹೇಳಿ ಸರ್. ಸಿನಿಮಾದವರ? ತುಂಬ ಖುಷಿ ಆಯಿತು, ಹೇಳಿ ಸರ್. ಇದು ಮತ್ತೇನು ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಸರ್. ಈಗ ಮತ್ತೆ ತಿಂಡಿ ಆಯ್ತಾ ಸರ್? ತಿಂಡಿ ಇಲ್ಲ ಸರ್, ನಿಮ್ಮ ಮನೆಗೆ ಬರಬೇಕು ಅಂತ ಇದ್ವಿ. ನಾವು ನಮ್ದು ಏನು ಕಾಲ್ ಮಾಡಿದ್ದು ಅಂತಂದ್ರೆ, ಹೇಳಿ ಸರ್. ನಾವು ನಮ್ದು ಸಿನಿಮಾ, ಕನ್ನಡ ಸಿನಿಮಾ ಬಂದು ಥಿಯೇಟ್ರಿಗೆ ನೋಡ್ರಿ ಅಂತ ಒಂದು ಇದನ್ನ ಹೇಳ್ಬೇಕು. ಖಂಡಿತ ಸರ್, ಖಂಡಿತ ಸರ್. ನಾನು ಅದನ್ನು ಯಾವಾಗ ಅವಕಾಶ ಸಿಗುತ್ತೋ ನಾನು ಆವಾಗೆಲ್ಲ ಹೇಳ್ತೀನಿ. ದಯವಿಟ್ಟು ಟಿವಿಗಳಲ್ಲಿ, ಮೊಬೈಲ್ಗಳಲ್ಲಿ ನೋಡ್ತಾ ಕೂತ್ಕೋಬೇಡಿ, ಯಾಕಂದ್ರೆ ಕೂತ್ಕೋಬೇಡ್ರಿ, ಥಿಯೇಟ್ರಿಗೆ ಬಂದು ನೋಡ್ರಿ. ನಿಮಗೆ ಅವಾಗೇ ನಿಮಗೆ ಖಂಡಿತ ಸರ್, ನಾನು ಯಾವತ್ತೂ ಹೇಳ್ತೀನಿ, ಒಂದು ಚಿತ್ರ ಅಂತ ಅದನ್ನ ನಂಬ್ಕೊಂಡು 1000 ಜನ ಊಟ ಮಾಡ್ತಾರೆ. ದಯವಿಟ್ಟು ಅವ್ರ ಹೊಟ್ಟೆ ಮೇಲೆ ಹೊಡಿಬಿಡಿ ಅಂತ ನಾನು ಭಾಳ ಸರಿ ಸಿನಿಮಾ ಮಾಡಿ ಸರ್. ಪಾರು ಅಂತೇಳಿ ಮನ್ಮಂತ್ ಪೂಜಾರ ಡೈರೆಕ್ಟರ್. ಓಕೆ ಇಲ್ಲೇ ದಾವಣಗೆರೆ. ಹಾ ಭೀಮಗಂಡಿ ಮಾಡಿದೀವಿ, ಸಾರಥಿ ಸಿನಿಮಾ ಮಾಡೀವಿ. ವೆರಿ ಗುಡ್ ಸರ್, ವೆರಿ ಗುಡ್. ನಿಮ್ದು ಸಲ್ವಾರ್ ಸಿನಿಮಾ ಮಾಡಿ, ಸೀರಿಯಲ್ ಮಾಡಿದೀವಿ. ಓಕೆ, ನೀವೇನ್ ಮಾಡ್ತಾ ಇದೀರಿ ಸರ್? ನೀವು ಪಾತ್ರ ಮಾಡ್ತೀರಾ? ಈಗ ಇಲ್ಲ ಸರ್, ಈಗ ವರ್ಕ್ ಮಾಡ್ತಿದ್ದೆ. ನೆಕ್ಸ್ಟ್ ಈಗ ಮಾರ್ಚ್ ತಿಂಗಳಿಂದ ಸ್ಟಾರ್ಟ್ ಮಾಡ್ತಿದ್ದೆ ಸರ್, ಮತ್ತೊಂದು ಮಕ್ಕಳ ಸಿನಿಮಾ ಮಾಡ್ತಾ ಇದೀವಿ ಸರ್. ಓಕೆ, ಅಂದ್ರೆ ನೀವೇನ್ ಡೈರೆಕ್ಟರ್ ಅಥವಾ ಏನ್ ಮಾಡ್ತೀರಿ ಗೊತ್ತಾಗ್ಲಿಲ್ಲ? ಇಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಸರ್. ಅಸಿಸ್ಟೆಂಟ್ ಡೈರೆಕ್ಟರ್. ಓ ಸೂಪರ್. ನಾವು ಆರ್ಟಿಸ್ಟ್ ಕೂಡ. ತುಂಬಾ ಸಂತೋಷ ಸರ್, ತುಂಬಾ ಸಂತೋಷ. ಸೊ ಒಳ್ಳೇದಾಗ್ಲಿ, ನಿಮ್ಮ ಕೆರಿಯರ್ ತುಂಬಾ ಚೆನ್ನಾಗಿರ್ಲಿ ಸರ್. ಹ್ಞೂ ಸರ್, ನನ್ನ ಮಗ ಇದು ಜನವರಿ 29 ಬರ್ತಡೇ ಇದೆ. ಓಕೆ, ಮಾರುತಿ ಪುತ್ರ ಅಂತೇಳಿ ಮಗನ ಹೆಸರು. ವಾ ಸುಂದರವಾಗಿರ್ತಕ್ಕಂಥ ಹೆಸರು. ಸೊ ನಿಮ್ಮ ಮಗನಾಗಿರ್ತಕ್ಕಂಥ ಮಾರುತಿ ಪುತ್ರನಿಗೆ ಅಡ್ವಾನ್ಸ್ ಆಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ. ಸೊ ನಿಮ್ಮ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ಶಿಪ್ಪಿಂದ ಆದಷ್ಟು ಬೇಗ ಡೈರೆಕ್ಟರ್ಶಿಪ್ಗೆ ಪ್ರಮೋಷನ್ ಆಗಲಿ. ಸೊ ಒಳ್ಳೊಳ್ಳೆ ಚಿತ್ರಗಳು ನಿಮ್ಮಿಂದನೂ ಮೂಡಿ ಬರಲಿ ಸರ್. ಸೊ ನಮ್ಮ ದಾವಣಗೆರೆಗೆ ಒಂದು ಒಳ್ಳೆ ಹೆಸರು ಬರಲಿ. ಖಂಡಿತ ಸರ್, ಆ ಭಗವಂತನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಸರ್. ಸೊ ನಿಮ್ಮ ಒಂದು ಜರ್ನಿ ಸಕ್ಸಸ್ಫುಲ್ ಆಗಿರಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ಸರ್. ಸರಿ, ಓಕೆ, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ನಮಸ್ತೆ. ಎಸ್ ವೀಕ್ಷಕರೇ, ನಾನು ಯಾವತ್ತೂ ಹೇಳ್ತಾನೆ ಇರ್ತೀನಿ, ದಯವಿಟ್ಟು ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ. ಯಾಕೆಂದರೆ ಅದನ್ನು ನಂಬಿಕೊಂಡು ಸಾವಿರಾರು ಕುಟುಂಬಗಳು ಬದುಕ್ತಾ ಇರ್ತವೆ. ಸೊ ಹಾಗಾಗಿ ಅವರೆಲ್ಲರಿಗೂ ಒಂದು ತುತ್ತು ಅನ್ನ ಸಿಗಬೇಕು ಅಂದರೆ ನೀವೆಲ್ಲ ಹೋಗ್ಬಿಟ್ಟು ದಯವಿಟ್ಟು ಚಿತ್ರಮಂದಿರಗಳಲ್ಲೇ ಚಿತ್ರವನ್ನು ವೀಕ್ಷಿಸಬೇಕು. ನೀವು ಈ ಅಮೆಝಾನ್ OTPಗಳಲ್ಲಿ ಅಥವಾ ನೆಟ್ಫ್ಲಿಕ್ಸು ಇನ್ಯಾವುದ್ರಲ್ಲೂ ನೋಡಿದ್ರೆ ಅವರಿಗೆ ಅದರಿಂದ ಏನೂ ಸಿಗೋಲ್ಲ. ಸೊ ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ ಯಾರ್ದು ಅಂತ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಆರಾಮದಿರಿ ಸರ್. ನಾವು ಅಜಯ್ ಅಂತ ಸರ್. ನಿಮ್ಮದು TV ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಹೌದಾ? ಈಗ ವಾಯ್ಸ್ ಎಕೋ ಬರ್ತದೆ ಸರ್. ಸ್ಪೀಕರ್ ಏನಾದ್ರು ಆನ್ ಮಾಡಿದ್ದೀರಾ? ಇಲ್ಲ, ಈಗ ಕರೆಕ್ಟಾಗಿ ಹೇಳಿ ಸರ್. ತಮ್ಮ ಹೆಸರು ಏನಂದ್ರಿ? ಅಜಯ್ ಸರ್. ಹಾಂ ಹೇಳಿ ಸರ್, ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್, ನಿಂದುಗುಡಿ ಸರ್. ಓಕೆ ಹೇಳಿ ಸರ್. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ?
ಇಲ್ಲ ಸರ್, ನನ್ನ ಮದುವೆ ಆಯ್ತು ಡೀಸೆಂಟ್ ಆಗಿ 1.5 ತಿಂಗಳಾಯ್ತು. ಓ ಕಂಗ್ರ್ಯಾಚುಲೇಷನ್ ಸರ್, ನಿಮಗೆ ಲೇಟ್ ಆಗಿ ವಿವಾಹ ವಾರ್ಷಿಕ ವಿವಾಹ ದಿನಕ್ಕೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಓಕೆ ಓಕೆ ಸರ್, ಆರಾಮಿದ್ರಲ್ಲ ಸರ್? ಚೆನ್ನಾಗಿದ್ದೀನಿ ಸರ್. ಎಲ್ಲಾರು ಹೋಗಿದ್ರ ಟ್ರಿಪ್ ಹೋಗ್ಬೇಕಾ ಇನ್ನ? ಹೋಗ್ಬೇಕಂತ ದಿವಸ ಅಮೌಂಟ್ ಆಗ್ತಲ್ಲ, ಅಮೌಂಟ್ ನೋಡ್ಕೊಂಡು ಹೋಗ್ಬೇಕು ಸರ್. ಹೋಗ್ಬರ್ರಿ ಸರ್, ಯಾಕೆಂದ್ರೆ ಜೀವನದಲ್ಲಿ ಒಂದೇ ಜೀವನ ಇರೋದು, ಒಂದೇ ಸರಿ ಮದುವೆ ಆಗೋದು. ಸೊ ಹಾಗಾಗಿ 4 ದಿವಸ ಎಲ್ಲರೂ ಹೋಗಿ ಬಾಬಿಯವ್ರ ಜೊತೆ ಚೆನ್ನಾಗಿ ಟ್ರಿಪ್ ಮಾಡ್ಕೊಂಡು ಬನ್ನಿ ಸರ್, ಒಳ್ಳೇದಾಗ್ಲಿ. ಸರ್ ನಿಮ್ದು ಮದುವೆ ಆಗುತ್ತಾ? ಹೌದು ಸರ್, ಆಗಿದೆ. ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಸೊ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ ಸರ್. ಸರಿ ಸರ್, ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಕನ್ನಡ ಚಿತ್ರಮಂದಿರಗಳ ಬಗ್ಗೆ ಹೇಳ್ತಾ ಇದ್ದೆ. ದಯವಿಟ್ಟು ಕನ್ನಡ ಚಿತ್ರಮಂದಿರಗಳನ್ನು, ಕನ್ನಡ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ ಕನ್ನಡ ಚಿತ್ರಗಳನ್ನು ವಿಶೇಷವಾಗಿ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಮಾ. ನಮಸ್ತೆ ಮಾ, ಹೇಳಿ ತಮ್ಮ ಹೆಸರು? ನಮಸ್ತೆ, ನಮ್ಮ ಹೆಸರು ರಾಧಾ ಅಂತ. ರಾಧಾ, ಹೇಳಿ ಮಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ದಾವಣಗೆರೆ ಜಿಲ್ಲೆ ಕುಂದೂರು. ಹೇಳಿ ಮಾ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಹೌದು, ಶುಭಾಶಯ ಹೇಳಕ್ಕಿತ್ತು. ನಮ್ ತಮ್ಮರದು ಮದ್ವೆ ಆಗಿತ್ತು ಈ ತಿಂಗಳ 8ಕ್ಕೆ. ಓಕೆ. ಹಾ, ಅವಾಗ ನೆನಪಾಗ್ಲಿಲ್ಲ, ಇವಾಗ ನೆನಪಾಯ್ತು, ಅದಕ್ಕೆ ಶುಭಾಶಯ ತಿಳಿಸಕ್ಕಿತ್ತು. ಖಂಡಿತಮ್ಮ, ಅವ್ರ ಹೆಸರು ಹೇಳಿ ಮಾ. ನಾಗರಾಜು ಮಾರುತಿ ಅಂತ. ಓಕೆ, ಸೊ ನಾಗರಾಜ್ ಮತ್ತು ಮಾರುತಿ ಅವ್ರಿಗೆ ವಿವಾಹಕ್ಕೆ ಮೊನ್ನೆ ತಾನೇ ಮದುವೆ ಆಗಿದ್ದೀರಿ. ಸೊ ನಿಮ್ಮ ಜೀವನ ಅತ್ಯಂತ ಸಂತೋಷಮಯವಾಗಿರಲಿ. ಸೊ ಭಗವಂತ ನಿಮಗೆಲ್ಲ ಒಳ್ಳೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ಸ್. ಅವಾಗ ಮೊನ್ನೆ 8ನೇ ತಾರೀಕಿಗೆ ಮಾಡಕ್ ಆಗ್ಲಿಲ್ಲ, ಇವಾಗ ನೆನಪಾತು, ಅದಕ್ಕೆ ಕರೆಯಲ್ಲಿದ್ರಲ್ಲ, ಅದಕ್ಕೆ ಮಾಡಿದ್ವಿ. ತುಂಬಾ ಸಂತೋಷಮ್ಮ. ಮದುವೆ ಎಲ್ಲ ಚೆನ್ನಾಗಾಯ್ತಾ? ಸರ್, ಮದುವೆ ಎಲ್ಲ ಚೆನ್ನಾಗಾಯ್ತು. ಆಗ್ಲಿ. ಸೊ ದಂಪತಿಗಳಿಬ್ರು ಸಂತೋಷವಾಗಿರ್ಲಿ, ಸುಖವಾಗಿರ್ಲಿ. ಅವರಿಗೆ ನನ್ನ ಕಡೆಯಿಂದನೂ ಮತ್ತೊಮ್ಮೆ ಶುಭಾಶಯಗಳನ್ನ ನಾನು ತಿಳಿಸಿದೆ ಅಂತ ಹೇಳ್ಬಿಡಿಮ್ಮ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್. ತಿಂಡಿ ಇಲ್ಲಮ್ಮ, ಇನ್ಮೇಲೆ ಮಾಡಬೇಕು. ಧನ್ಯವಾದಗಳು. ಆರಾಮಿದ್ದೀನಿಮ್ಮ, ಆರಾಮಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಲ್ವಾ? ಕಾರ್ಯಕ್ರಮ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಅವಾಗ ಫೋನ್ ಮಾಡ್ತಾ ಇರಿ ಅಮ್ಮ. ಥ್ಯಾಂಕ್ ಯು ಸೊ ಮಚ್ ಅಮ್ಮ, ಒಳ್ಳೆದಾಗಲಿ. ನಮಸ್ಕಾರ ಅಮ್ಮ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನು ನೋಡೋಣ. ಸೊ ಪ್ರಶ್ನೆಯನ್ನು ಒಂದು ಹೇಳ್ಬಿಡ್ತೀನಿ. ಸೊ ಆಮೇಲೆ ಕರೆ ಮಾಡ್ತಕ್ಕಂಥವ್ರಿಗೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಯಾವುದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಸರ್ ನಮಸ್ತೆ, ಹೇಳಿ ತಮ್ಮ ಹೆಸರು? ನನ್ನ ಹೆಸರು ಭರತ್ ಅಂತ ಸರ್. ಭರತ್ ಸರ್, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿ ಸರ್. ಸರ್ ಅದರಿಂದ ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಎಸ್, ಕರೆ ಕಟ್ ಆಯಿತು. ಎಸ್, ನೋಡೋಣ. ಇನ್ನೊಂದು ಕರೆ ಸ್ವೀಕರಿಸೋದಕ್ಕಿಂತ ಮುಂಚೆ ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ವಿನಯ್ ಅವರು ಕರೆ ಮಾಡ್ತಾ ಇದ್ದಾರೆ. ನಮಸ್ತೆ ದಾವಣಗೆರೆ. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ವೆರಿ ಗುಡ್ ಮಾರ್ನಿಂಗ್ ಸರ್. ತಿಂಡಿ ಆಯ್ತಾ? ಇಲ್ಲ ಸರ್. ಓಕೆ, ಏನು ಸರ್ ವಿಶೇಷ ಇವತ್ತು? ವೀಕೆಂಡ್ ಎಲ್ಲರೂ ಹೊರಗಡೆ ಹೋಗ್ತಿದ್ದೀರಾ? ಚಪಾತಿ ಕಾಳು ಪಲ್ಯ. ಓಕೆ. ಎಸ್ ವಿನಯ್ ಸರ್, ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಬೇರೆ ಯಾರಿಗಾದ್ರೂ ಕೇಳಿ ಸರ್, ಅದಕ್ಕೆ ವೇಟ್ ಮಾಡ್ತಿದ್ದೆ ಸರ್. ಓಕೆ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್. ಓಕೆ ಸರ್, ಇಂಟರ್ನೆಟ್ನಲ್ಲಿ ಅತಿ ಹೆಚ್ಚು ಉಪಯೋಗಿಸುವ ಭಾಷೆ ಯಾವುದು ಅಂತ 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಸ್ಪ್ಯಾನಿಷ್. ಫಸ್ಟ್ ಕೇಳ್ರಿ. ಇಂಟರ್ನೆಟ್ನಲ್ಲಿ ಅತಿ ಹೆಚ್ಚು ಉಪಯೋಗಿಸುವ ಭಾಷೆ ಯಾವುದು? ಸರ್ ಇಂಗ್ಲಿಷ್. ನಾನಿನ್ನೂ ಆಪ್ಷನ್ನೇ ಕೊಟ್ಟಿಲ್ಲ. ಬಂತಲ್ಲ ಸರ್ ಇಲ್ಲಿ ಇಂಗ್ಲಿಷ್. ಹೌದಾ? ಶೋರಾ ಇಂಗ್ಲಿಷೇನೆ ಅದು? ಓ ಸರ್, ಫಸ್ಟ್ ಇಂಗ್ಲಿಷ್ ಬರೋದು, ಆಮೇಲೆ ಕನ್ನಡ ಬರೋದು. ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರಿಯಾಗಿರ್ತಕ್ಕಂಥ ಇದು ಟೈಪಿಂಗ್ ಮಾಡ್ತಿದ್ದೀರಾ ಸರ್, ನೆನ್ಪಿಟ್ಕೊಂಡಿದ್ದೇನೆ ಅಷ್ಟೇ. ಓಕೆ. ರೈಟ್ ಆನ್ಸರ್ ಕೂಡ ಸರ್. ಥ್ಯಾಂಕ್ ಯು. ಕರೆ ಮಾಡಿ ಒಳ್ಳೆದಾಗಲಿ ಸರ್. ಥ್ಯಾಂಕ್ ಯು. ಓಕೆ ಸರ್, ಒಳ್ಳೆದಾಗಲಿ. ಓಕೆ ಸರ್, ನಮಸ್ತೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಇನ್ನೊಂದು ಪ್ರಶ್ನೆ ಹೇಳಿಬಿಡ್ತೀನಿ, ಅದಾದ ನಂತರ ಮತ್ತಷ್ಟು ವಿಚಾರಗಳ ಬಗ್ಗೆ ಮಾತನಾಡೋಣ. ಎಸ್, ಫಸ್ಟ್ನೇ ಕ್ವಶನ್ಗೆ ರೈಟ್ ಆನ್ಸರ್ನ ನೀಡಿದ್ರು. ಯಾರೇ ಕೂಡ ಇಂಟರ್ನೆಟ್ನಲ್ಲಿ ಏನೇ ಸರ್ಚ್ ಮಾಡಬೇಕು ಅಂದರೆ ಮೊದಲು ನಾವು ಟೈಪ್ ಮಾಡ್ತಕ್ಕಂಥದ್ದು ಭಾಷೆ ಇಂಗ್ಲೀಷೇ ಆಗಿರುತ್ತೆ. ಸೊ ಹಾಗಾಗಿ ವಿಶ್ವದ ಎಲ್ಲ ಕಡೆ ಈ ಇಂಗ್ಲೀಷನ್ನು ಅತಿ ಹೆಚ್ಚಾಗಿ ಬಳಸ್ತಾರೆ ಅಂತ ಹೇಳ್ಬೋದು. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ನಾವಪ್ಪ ಇಲ್ಲಿ ಬಲ್ಲೂರುದ್ದ ಯಲ್ಲಮ್ಮ ಅಂತ. ಎಲ್ಲಮ್ಮರ ಚೆನ್ನಾಗಿದ್ದೀರಾ?
ಚೆನ್ನಾಗದವಪ್ಪ ನಿಮ್ಗೆ ಆಚಾ ತಿಂಡಿ ನಿಮ್ದು ಆಯ್ತಮ್ಮ? ಉಪ್ಪಿಟ್ಟು ಮಾಡಿದ್ವಪ್ಪ. ಆಗ್ಲಿ ಮತ್ತೆ ತಿಂಡಿ ಆಯ್ತಾ ಅಂದೆ? ಇನ್ನ ಆಗಿಲ್ಲ, ಉಪ್ಪಿಟ್ಟು ಮಾಡಿದೆ, ಬಾರಪ್ಪ ತಿನ್ನಕ್ಕ. ಆಗ್ಲಿಮ್ಮ, ಒಂದ್ ದಿವಸ ಬರ್ತೀನಿ. ಆಯ್ತಪ್ಪ, ನಿನಗೆ ವೈಕುಂಠದ ಶುಭಾಶಯಗಳು ನಿನಗೆ. ಥ್ಯಾಂಕ್ ಯು ನಿಮ್ಗೂ ವೈಕುಂಠ ಏಕಾದಶಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದೀನಿ. ಸಂಕ್ರಾಂತಿ ಜೋರ? ಆಮೇಲೆ ಸಂಕ್ರಾಂತಿಯ ಶುಭಾಶಯಗಳು. ನಮ್ಗೆ ಕರೆಂಟ್ ಬೇರೆ ಇರೋದಿಲ್ಲ ನೋಡಿ, ಒಂದು ವಾರ ಸಿಕ್ಕದಿಲ್ಲ ನಮ್ಗೆ. ಹೌದಮ್ಮ? ಹಾ ಸಂಕ್ರಾಂತಿ ಹಬ್ಬ ಜೋರ ಅಂದೆ? ಹ್ಞೂನಪ್ಪ, ಹಬ್ಬ ಜೋರು. ಆಗ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಬರ್ತೀನಿ ನಿಮ್ಮ ಮನೆಗೆ. ಮಾಡ್ತಾವಿ, ನೀವು ಬಾರಪ್ಪ. ಆಯ್ತು, ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮ ಮನೆಗೆ ಬರ್ತೀನಿ. ಆಯ್ತು ಬಾರಪ್ಪ. ಆಯ್ತಮ್ಮ, ಆಯ್ತು. ಬರ್ತೀನಿ ಬಾ. ಆಯ್ತು, ನಿಮ್ಮ ಆಶೀರ್ವಾದ ಇರ್ಲಿಮ್ಮ. ಆಯ್ತಪ್ಪ. ನಮಸ್ಕಾರಮ್ಮ, ನಮಸ್ತೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ದೊಡ್ಡವ್ರ ಜೊತೆ ಮಾತಾಡೋದೇ ಒಂದು ಭಾಗ್ಯ. ಇರಲಿ, ಈ ಮುಂದಿನ ಒಂದು ವಿಚಾರಕ್ಕೆ ಹೋಗೋಣ. ಇಂಡಿಯಾ ಅಟ್ ರಿಸ್ಕ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಮ್ಮ ಮೊಮ್ಮಗಳದು ಇವತ್ತು ಹುಟ್ಟಿದಬ್ಬ. ಓಕೆ ಅಮ್ಮ, ಅವ್ರ ಹೆಸರೇನಮ್ಮ? ಹೆಸರು ಚಿನ್ಮಯಿ ಅಂತ. ಚಿನ್ಮಯಿ, ಓಕೆ. ಎಷ್ಟನೇ ವರ್ಷದ ಹುಟ್ಟಿದಬ್ಬ? ಈಗ 25. ಹೌದಾ? ಓಕೆ. ಸೊ ಚಿನ್ಮಯಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಉದ್ಯೋಗ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಶೀರ್ವಾದ ರೀ ಎಲ್ಲ. ಅವನಿಗೆ ಒಳ್ಳೆ ಉದ್ಯೋಗ ಸಿಗ್ಲಿ. ಡಾಕ್ಟರ್ ಓದ್ಯಾಳ. ಹೌದಾ? ಡಾಕ್ಟರ್ ಆಗ್ಯಾಳ. ಆಗ್ಲಿ. ಸೊ ಒಳ್ಳೆ ಕಡೆ ಅಪಾಯಿಂಟ್ ಆಗಲಿ, ಆ ಭಗವಂತ ಅವ್ರಿಗೆ ಒಳ್ಳೆ ಯಶಸ್ಸನ್ನು ಕೊಡಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ನಿಮ್ಮನ್ನ ವೆಂಕಟೇಶ್ವರ ದೇವಸ್ಥಾನ ನೋಡಿದ್ವಿ, ಬಂದಿದ್ರೆ ಇವತ್ತ? ಹೌದಮ್ಮ, ಇವತ್ತು ಬಂದಿದ್ದೆ, ನಿನ್ನೆ ಕೂಡ ಬಂದಿದ್ದೆ. ಅದ ನಾವು ಹೋಗಿದ್ವಿ ಇವತ್ತ, ಅವಾಗ ನೋಡಿದ್ವೆಲ್ಲ, ಅದಕ್ಕೆ ಕೇಳಿ. ಹೌದಮ್ಮ, ಹೌದು. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಸೊ ಹೀಗೆ ಕರೆ ಮಾಡ್ತಾ ಇರಿ, ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ ಅಮ್ಮ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳು ನೋಡೋಣ. ಸೊ ಮುಂದಿನ ಪ್ರಶ್ನೆಯನ್ನು ಕೇಳ್ತಾ ಇದ್ದೆ, ಇಂಡಿಯಾ ಅಟ್ ರಿಸ್ಕ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂಥೇಳಿ. ಸೊ 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಜಸ್ವಂತ್ ಸಿಂಗ್ ಅವರು, ಎರಡನೇದಾಗಿ ಅರುಂಧತಿ ರಾಯ್, ಮೂರನೇದು ಚೇತನ್ ಭಗತ್ ಅವರು, ನಾಲ್ಕನೇದು RK ನಾರಾಯಣ್. ನೋಡೋಣ ಯಾರು ಈ ಪುಸ್ತಕವನ್ನು ಬರೆದಿದ್ದು ಅಂತ ಹೇಳಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಸರ್, ನಾವು ಹೊನ್ನಾಳಿ ತಾಲೂಕು ಕುಲಂಬಿಯಿಂದ. ಹೇಳಿಮ್ಮ. ನಮ್ಮ ಫ್ರೆಂಡ್ ಮಗಳದೊಂದು ಬರ್ತ್ಡೇ ಇತ್ತು ಇವತ್ತು. ಓಕೆ, ಮೊದಲಿಗೆ ನಿಮ್ಮ ಹೆಸರು ಏನಂತ ಕೇಳ್ಬೋದಾ? ನಮ್ಮ ಹೆಸರು ಪುಷ್ಪ ಅಂತ. ಪುಷ್ಪ, ಓಕೆ. ಹೇಳಿ ಪುಷ್ಪ ಮೇಡಮ್, ಯಾರ್ದು ಬರ್ತ್ಡೇ ಇರೋದು? ನಮ್ಮ ಫ್ರೆಂಡ್ ಮಗಳದು ಪ್ರತಿಭಾ ಅಂತ. ಪ್ರತಿಭಾ, ಓಕೆ. ಅವ್ರಿಗೊಂದು ವಿಶ್ ಮಾಡ್ಬೇಕಿತ್ತು. ಖಂಡಿತ ಅಮ್ಮ. ಸೊ ಪ್ರತಿಭಾ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಅವರ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿರಲಿ, ಆ ಭಗವಂತ ಅವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೇದಾಗಲಿ ಅವ್ರಿಗೆ. ಥ್ಯಾಂಕ್ ಯು. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಯಾರಿಗಿಲ್ಲ ಸರ್. ಓಕೆ ಅಮ್ಮ, ಒಳ್ಳೇದಾಗಲಿ, ಹೀಗೆ ಕರೆ ಮಾಡ್ತಾ ಇರಿ. ಸೊ ಥ್ಯಾಂಕ್ ಯು ಸೊ ಮಚ್ ಅಮ್ಮ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೆ, ಇಂಡಿಯಾ ಅಟ್ ರಿಸ್ಕ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂಥೇಳಿ. ಸೊ ಯಾಕೆ ಇವರಿಗೆ ಈ ಪುಸ್ತಕದ ಟೈಟಲ್ ಇಂಡಿಯಾ ಅಟ್ ರಿಸ್ಕ್ ಅಂತ ಇಡಬೇಕು ಅಂತ ಅನ್ನಿಸ್ತು ನಂಗಂತೂ ಗೊತ್ತಿಲ್ಲ. ಇದೊಂದು ವಿವಾದಾತ್ಮಕ ಟೈಟ್ಲ್ ಅಂತಲೇ ಹೇಳ್ಬೋದು. ಇದರ ಕುರಿತು ಸಾಕಷ್ಟು ಚರ್ಚೆಗಳು, ಡಿಬೇಟ್ಗಳು ಆಗಿ ಎಷ್ಟೋ ಜನ ಪುಸ್ತಕದ ಪ್ರತಿಗಳನ್ನು ಹರಿದಿದ್ದು, ಸುಟ್ಟಿದ್ದು ಇವೆಲ್ಲವನ್ನು ನೋಡಿದ್ವಿ. ಎಸ್, ಇದರ ಒಂದು ಲೇಖಕರು ಯಾರು ಅಂಥೇಳಿ ನೀವು ಹೇಳಬೇಕು. 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಜಸ್ವಂತ್ ಸಿಂಗ್ ಅವರು, ಎರಡನೇದು ಅರುಂಧತಿ ರಾಯ್ ಅವರು, ಮೂರನೇದು ಚೇತನ್ ಭಗತ್ ಅವರು, ನಾಲ್ಕನೇದು RK ನಾರಾಯಣ್. ನೋಡೋಣ ಇದಕ್ಕೆ ಯಾರು ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇನ್ನಷ್ಟು ವಿಚಾರಗಳನ್ನು ನೋಡೋ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಸೊ ಭದ್ರಾ ಮೇಲ್ದಂಡೆ ಯೋಜನೆ ತುಂಬ ದಿವಸಗಳಿಂದ ಪೆಂಡಿಂಗ್ ಇತ್ತು. ಇದಕ್ಕೆ ಕೇಂದ್ರ ಸರ್ಕಾರದಿಂದ ಒಂದು ಕರ್ನಾಟಕಕ್ಕೆ ಒಳ್ಳೆ ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು. ಆದಷ್ಟು ಶೀಘ್ರದಲ್ಲೇ ಅದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂಥೇಳಿ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಿಳಿಸಿದ್ದಾರೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ ಯಾರ್ದು ಅಂತ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಹಾಂ ಅಮ್ಮ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಮಾಡ್ಬೇಕು. ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇದು ನಮ್ಮ ತಮ್ಮ ಹೆಂಡತಿದ್ದು ವೆಡ್ಡಿಂಗ್ ಆನಿವರ್ಸರಿ ಇವತ್ತಾ? ನಾಳೆ ಇರೋದು ಒಂದು. ನಾಳೆ? ಹಾಂ. ಇದ್ರಾಗ ಬಾಪೂಜಿಗದಲ್ಲಿ ಅವ್ರ ಮನೆಗೆ ಇರ್ತಾರೆ ಹೆಣ್ಮಕ್ಳು. ಶೈಲಾ, ರಮೇಶ್ ಅಂತ ಹೇಳಿ ನಮ್ಮ ತಮ್ಮ. ಓಕೆ. ಸೊ ರಮೇಶ್ ಮತ್ತು ಶೈಲಾ ದಂಪತಿಗಳಿಗೆ
ಅಡ್ವಾನ್ಸ್ ಆಗಿ ವಿವಾಹ ವಾರ್ಷಿಕೋತ್ಸವಕ್ಕೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ನಿಮ್ಮಿಬ್ಬರನ್ನ ಜೊತೆಯಾಗಿ 100 ಕಾಲ ಹೀಗೆ ಸುಖವಾಗಿ ಸಂತೋಷಮಯವಾಗಿ ಬಾಳೋ ಹಾಗೆ ಆಶೀರ್ವಾದ ಮಾಡಲಿ ಅಂತ ನಾವು ಕೂಡ ಹಾರೈಸ್ತೀವಿ ಅಮ್ಮ. ಚೆನ್ನಾಗಿದ್ರ ಸರ್, ಬಹಳ ಚೆನ್ನಾಗಿದ್ರು ಗಂಡ ಹೆಂಡತಿ. ಹಾಗೆ ಆಗಲಿ, ಒಳ್ಳೇದಾಗಲಿ, 100 ಕಾಲ ಹಿಂಗೆ ಸಂತೋಷವಾಗಿರಲಿ. ಫೋಟೋ ಏನಾದ್ರು ಕಳಿಸಿದ್ದೀರಮ್ಮ? ಇಲ್ರಿ ಸರ್, ಅವ್ರಿಗೆ ಹೇಳ್ತೀನಿ, ನಮ್ಮ ತಮ್ಮಗೆ ನೈಟು ಸ್ವಲ್ಪ ಕಳಿಸೋ ರಮೇಶ್ ಅಂತ ಹೇಳಿ, ಅವನು ಬಾಪೂಜಿಗೆ ಇರ್ತಾನೆ, ನೈಟ್ ಡ್ಯೂಟಿ ಅಲ್ಲೇ ಇರ್ತಾನೆ. ಹೇಳ್ತೀನಿ ಅವನಿಗೆ ಕಳ್ಸಪ್ಪ. ಆಗ್ಲಿಮ್ಮ, ಇದೇ ನಂಬರಿಗೆ ಕಳ್ಸಕ್ ಹೇಳಿ. ಹ್ಞೂ ಸರ್. ಇನ್ನೇನು ನಾಳೆ ಕಾರ್ಯಕ್ರಮ ಇರೋದಿಲ್ಲ, ಸೋಮವಾರ ಕಾರ್ಯಕ್ರಮಕ್ಕೆ ಹೌದೇನು ಪ್ರಸಾರ ಮಾಡ್ತೀನಿಮ್ಮ. ಸೋಮವಾರ? ಹಾ, ಸೋಮವಾರ ಪ್ರಸಾರ ಮಾಡ್ತೀವಿಮ್ಮ. ಸೊ ಒಳ್ಳೆ ಫೋಟೋ ಕಳ್ಸಪ್ಪ ರಮೇಶ್ ಅಂತ ಹೇಳ್ತೀನಿ. ಆಗ್ಲಿ, ಆಯ್ತಮ್ಮ, ಕಳ್ಸಕ್ ಹೇಳಿ. ತಿಂಡಿ ಆಯ್ತಾ? ತಿಂಡಿ ಆಯ್ತಮ್ಮ? ಸರ್ ಇಲ್ರಿ ಸರ್, ತಿಂಡಿ ಆಗಿಲ್ಲ. ನಿಮ್ದು? ನಂದು ಕೂಡ ಇಲ್ಲಮ್ಮ, ಇನ್ಮೇಲೆ ಮಾಡಬೇಕು. ಪಾಲಕ್ ರೈಸ್ ಇವತ್ತು. ಹೌದಾ? ಓಕೆ ಓಕೆ. ಸೊ ಒಳ್ಳೇದಾಗ್ಲಿ ಅಮ್ಮ. ಹ್ಞೂ ಸರ್. ಥ್ಯಾಂಕ್ ಯು ಅಮ್ಮ ಕರೆ ಮಾಡಿದ್ದಕ್ಕೆ. ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹೇಳಿ ಸರ್ ನೋಡೋಣ. ಓಕೆ, ಒಂದು ಪುಸ್ತಕ ಇತ್ತು, ಅದರ ಹೆಸರು ಇಂಡಿಯಾ ಅಟ್ ರಿಸ್ಕ್ ಅಂತೇಳಿ. ಈ ಪುಸ್ತಕವನ್ನ ಬರೆದವ್ರು ಯಾರು ಅಂತ ನೀವು ಹೇಳಬೇಕು. ಹೌದ್ರಾ? ಹೇಳಿ ಸಾಕ್ಷಿ. ಆ 4 ಆಪ್ಷನ್ಸ್ ಕೊಡ್ತಿದ್ದೀನಿ. ಮೊದಲನೇದು ಜಸ್ವಂತ್ ಸಿಂಗ್ ಅವರು, ಎರಡನೇದು ಅರುಂಧತಿ ರಾಯ್ ಅವರು, ಮೂರನೇದಾಗಿ ಚೇತನ್ ಭಗತ್ ಅವರು, 4ನೇದು R.K. ನಾರಾಯಣ್ ಅವರು. ಸರ್ ಫಸ್ಟ್ನೇದು ಅಂತ ಹೇಳ್ತಾ ಇದೀನಿ, ಜಸ್ವಂತ್ ಸಿಂಗ್ ಇರ್ಬೋದು ಅಂತ. ಹೌದಾ? ಹ್ಞೂ ಸರ್, ಅವರೇ ಅಂತ ಇದು ಮಾಡ್ತಾ ಇದೀನಿ, ಅವರೇ. ಏನು ಈ ಪುಸ್ತಕದ ಬಗ್ಗೆ ಯಾವಾಗಾದ್ರೂ ಕೇಳಿದ್ದೀರಾ? ಇಲ್ಲ, ಯಾವಾಗ ಒಂದ್ಸಲ ಕೇಳಿದ್ದೆ, ಅದಕ್ಕೆ ಅದೇ ಅಂತ ಕನ್ಫರ್ಮ್ ಆತ, ಅದೇ ಅಂತ ನನಗೆ. ಓಕೆ ಓಕೆ ಓಕೆ. ಯಾವಾಗ ಒಂದ್ಸಲ ಕೇಳಿದ್ರೆ ನೆನ್ಪಿಟ್ಕೊಂಡಿದ್ರಲ್ಲ? ಎಸ್. ಇಲ್ರಿ ಸರ್, ನೆನ್ಪಿತ್ತು, ಅದಕ್ಕೆ ಹೇಳಿದ್ವಿ ಅದೇ ಅಂತ ಹೇಳಿ. ಅದೇನ್ರಿ ಸರ್? ಹೌದು ಹೌದು, ಖಂಡಿತವಾಗ್ಲೂ ಇದನ್ನ ಬರ್ದಿರ್ತಕ್ಕಂಥವ್ರು ಜಸ್ವಂತ್ ಸಿಂಗ್ ಅವರೇಮ್ಮ. ಹೌದ್ರಿ ಸರ್, ಕರೆಕ್ಟ್ ಕೇಳಿದ್ನ, ಅದಕ್ಕೆ ಹೇಳಿದೆ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಸರಿಯಾಗಿರ್ತಕ್ಕಂಥ ಉತ್ತರವನ್ನ ನೀಡಿದಿರಿ. ಹೌದೇನ್ರಿ ಸರ್? ಎಸ್, ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ಸೊ ಇಂಡಿಯಾ ಅಟ್ ರಿಸ್ಕ್ ಅಂತ ಪುಸ್ತಕವನ್ನು ಬರೆದಿದ್ದಂಥವ್ರು ಜಸ್ವಂತ್ ಸಿಂಗ್ ಅವರಮ್ಮ. ಎಸ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ ಕರೆ ಮಾಡಿದ್ದಕ್ಕೆ ಮತ್ತು ಸರಿ ಉತ್ತರವನ್ನು ನೀಡಿದ್ದಕ್ಕೆ. ಸೊ ಒಳ್ಳೆಯದಾಗಲಿ ಅಮ್ಮ. ಸೊ ನಿಮ್ಮ ಸಾಮಾನ್ಯ ಆಗಿರ್ತಕ್ಕಂಥ ಜ್ಞಾನ ತುಂಬ ಅಗಾಧವಾಗಿದೆ. ಸೊ ಹೀಗೆ ನಮ್ಮ ಕರೆಗಳಿಗೆ ಉತ್ತರ ಕೊಡ್ತಾ ಇರಿ, ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಇರಿ ಅಮ್ಮ. ಇರ್ಲಿಮ್ಮ, ತುಂಬ ಸಂತೋಷ. ಸೊ ಸರಿ ಉತ್ತರವನ್ನು ನೀಡಿದಿರಿ, ಕರೆ ಮಾಡ್ತಾ ಇರಿಮ್ಮ, ಹಿಂಗೆ ಒಳ್ಳೇದಾಗಲಿ. ಓಕೆ ಓಕೆ ಅಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ವಯಸ್ಸಿಗೆ ಯಾವುದೇ ರೀತಿಗೆ ಒಂದು ಕಲೆಗೆ ವಯಸ್ಸಿನ ಮಿತಿ ಇಲ್ಲ ಅಂತ ಹೇಳ್ತಾರಲ್ಲ, ಬಹುಶಃ ಇವ್ರನ್ನ ನೋಡಿ ನಾವು ಕಲಿಯಬೇಕು. ಈ ವಯಸ್ಸಿನಲ್ಲೂ ಕೂಡ ಅದೆಷ್ಟು ಅಗಾಧವಾಗಿರ್ತಕ್ಕಂಥ ಜ್ಞಾನವನ್ನು ಇಟ್ಕೊಂಡಿದ್ದಾರಲ್ವ. ಸೊ ಹ್ಯಾಟ್ಸ್ ಆಫ್ ಯು ನೀಲಮ್ಮ ಅವ್ರಿಗೆ, ಒಳ್ಳೆಯದಾಗಲಿ. ಎಸ್, ಮುಂದಿನ ಪ್ರಶ್ನೆಯನ್ನು ಕೇಳೋಣ. ಭಾರತದಲ್ಲಿ ಯಾವ ನಗರವನ್ನು ಸಿಟಿ ಆಫ್ ಜಾಯ್ ಎಂದು ಕರೆಯಲಾಗುತ್ತದೆ ಅಂಥೇಳಿ. ಸೊ ಸಿಟಿ ಆಫ್ ಜಾಯ್ ಅಂತ ಕರಿಬೇಕು ಅಂದರೆ ಅಲ್ಲಿ ಯಾವಾಗಲೂ ಕೂಡ ಫನ್ ಇರಬೇಕು, ಹ್ಯಾಪಿನೆಸ್ ಇರಬೇಕು, ಖುಷಿ ಇರಬೇಕು, ಆವಾಗ ಮಾತ್ರ ಅದನ್ನು ಸಿಟಿ ಆಫ್ ಜಾಯ್ ಅಂತ ಕರೀತಾರೆ. ಸೊ ಅಂಥದಕ್ಕೆ ನಮ್ಮ ಕರ್ನಾಟಕದ ಬೆಂಗಳೂರು ಅಥವಾ ನಮ್ಮ ಕೇಂದ್ರ ನಗರಿ ದೆಹಲಿ ಅಥವಾ ಕೋಲ್ಕತ್ತಾ, ಕಾಶ್ಮೀರ, ಈ 4 ಆಪ್ಷನ್ಸ್ಗಳಲ್ಲಿ ಯಾವುದು ಸರಿ ಉತ್ತರ ಅಂಥೇಳಿ ನೀವು ಹೇಳಬೇಕು. ಅದಕ್ಕಿಂತ ಮುಂಚಿತವಾಗಿ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಆಶಾ ಕಾರ್ಯಕರ್ತೆಯವರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸನ್ನು ಹೇಳ್ತಾ ಇದ್ದಾರೆ. ಸೊ ಪಾಪ ಅವರು ಒಂದು 4-5 ಅಥವಾ ಒಂದು ವಾರಕ್ಕಿಂತ ಹೆಚ್ಚಾಯಿತು ಅವರು ಸ್ಟ್ರೈಕ್ ಮಾಡೋಕ್ಕೆ ಶುರು ಮಾಡಿ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ನಿಮ್ಮ ಒಂದು ಬೇಡಿಕೆಯನ್ನು ಈಡೇರಿಸ್ತೀವಿ, ಸೊ ನಿಮ್ಮ ನಿರೀಕ್ಷೆಯಂತೆ ನಿಮ್ಮ ಒಂದು ಸಂಬಳವನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಒಳ್ಳೆಯದಾಗಲಿ ಎಲ್ಲ ಆಶಾ ಕಾರ್ಯಕರ್ತರಿಗೆ. ಪುಟ್ಟ ಮಕ್ಕಳನ್ನ ಕರ್ಕೊಂಡು ನಿನ್ನೆ ಒಂದು ವಾರದಿಂದ ಬೆಂಗಳೂರಲ್ಲಿ ಬೀಡುಬಿಟ್ಟಿದ್ರು. ಸೊ ಭಗವಂತ ಅವರ ಕೊನೆಗೂ ರಾಜ್ಯ ಸರ್ಕಾರ ಅವರ ಒಂದು ಬೇಡಿಕೆಗೆ ಅಸ್ತು ಅಂದಿದೆ. ಸೊ ಆದಷ್ಟು ಬೇಗ ಅವರ ಒಂದು ನಿರೀಕ್ಷೆಯಂತೆ ಅವರಿಗೆ ಒಂದು ಸಂಬಳ ಹೆಚ್ಚಾಗಲಿ ಅಂಥೇಳಿ ನಾವು ಕೂಡ ಶುಭ ಹಾರೈಸ್ತಾ ಇದ್ವಿ. ಅದೇ ರೀತಿ SSLC ಪರೀಕ್ಷೆ ಎಲ್ಲರೂ ಕೂಡ ಗುಮ್ಮನಾಗಿ ಕಾಡ್ತಕ್ಕಂಥ SSLC ಪರೀಕ್ಷೆ. SSLC ಪರೀಕ್ಷೆ ಅಂದ್ಬಿಟ್ರೆ ಸಾಕು, ಮಕ್ಕಳಕ್ಕಿಂತ ಜಾಸ್ತಿ ಪೇರೆಂಟ್ಸ್ ಎದೆ ಎಡ್ಡವಡವ ಅನ್ನೋಕ್ಕೆ ಶುರುವಾಗತ್ತೆ. ಅಯ್ಯೋ ನನ್ನ ಮಗ SSLC ಪರೀಕ್ಷೆ ಬರೀತಿದ್ದಾನೆ ಅಥವಾ ಮಗಳು ಬರೀತಿದ್ದಾಳೆ ಅಂದರೆ 2-3 ತಿಂಗಳಿಂದ ಮುಂಚೆನೇ ಅವರ ಟೂರು, ಪ್ರೋಗ್ರಾಮ್, ಗೀಗಮ್ ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟು ಮನೆಗೇ ಸ್ಟಿಕನ್ ಆಗಿಬಿಡ್ತಾರೆ. ಯಾಕೆಂದರೆ ನಾವು ಹೋಗ್ಬಿಟ್ರೆ ಮಕ್ಕಳು ಎಲ್ಲಿ TV ಅಥವಾ ಮೊಬೈಲ್ ನೋಡ್ಕೊಳ್ತಾನೋ ಅಥವಾ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಅವ್ರ ಲೈಫನ್ನು ಹಾಳು ಮಾಡ್ಕೊಂಡ್ಬಿಡ್ತಾರೆ. ನಾವು ಒತ್ತಡ, ಟೆನ್ಷನ್ ಪೇರೆಂಟ್ಸು ಕೂಡ ತುಂಬ ಜಾಸ್ತಿ ಇದೆ. ಅದರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ, ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ಮಂಜುಳಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಹೇಳಿ ಮೇಡಮ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ಶುಭಾಶಯ ಇಲ್ಲ ಸರ್, ಇವತ್ತು ಯಾರಿಗೂ ಇಲ್ಲ. ಓಕೆ, ಸೊ ಇವತ್ತು ನ್ಯಾಷನಲ್ ಮಿಲ್ಕ್ ಡೇ ಇದೆ. ಸೊ ನ್ಯಾಷನಲ್ ಮಿಲ್ಕ್ ಡೇ, ಹಾಲು.
ಅಂದ್ರೆ ಅಷ್ಟೊಂದು ಗೊತ್ತಿಲ್ಲ ಸರ್, ಐಡಿಯಾ ಇಲ್ಲ. ಓಕೆ, ಸೊ ಒಂದೇ ಮಾತಲ್ಲಿ ನಾನಂತೂ ಹೇಳಬೇಕಿತ್ತು, ಆವಾಗಲೇ ಹೇಳಿಲ್ಲ. ನನ್ನೆಲ್ಲ ಪ್ರೀತಿಯ ಹಾಲು ಉತ್ಪಾದಕರಿಗೆ, ಹಾಲು ಯೂಸ್ ಮಾಡ್ತಿರೋವಂಥವ್ರೆ, ಹಾಲು ಕುಡಿತಿರೋವಂಥವ್ರಿಗೆ ಎಲ್ಲರೂ ಕೂಡ ಹಾಲು ದಿನದ ಶುಭಾಶಯಗಳು, ನ್ಯಾಷನಲ್ ಮಿಲ್ಕ್ ಡೇ ವಿಶಸ್ನ ತಿಳಿಸ್ತಾ ಇದ್ದೀನಿ. ಎಸ್, ಸೊ ಬೇರೆ ಏನಾದರೂ ರೆಸಿಪಿ ಹೇಳ್ಕೊಡೋಕೆ ಇಷ್ಟಪಡ್ತೀರಾ ಮೇಡಮ್? ಇಲ್ಲ ಸರ್, ರೆಸಿಪಿ ಯಾವುದು ನೆನಪಾಗ್ತಿಲ್ಲ. ಓಕೆ, ಸೊ ನೋ ಪ್ರಾಬ್ಲಮ್. ಒಂದು ನೇರವಾಗಿ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹಾಂ ಸರ್. ಭಾರತದಲ್ಲಿ ಯಾವ ನಗರವನ್ನು ಸಿಟಿ ಆಫ್ ಜಾಯ್ ಎಂದು ಕರೆಯುತ್ತಾರೆ? ಸೊ 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ನಮ್ಮ ಪ್ರೀತಿಯ ಬೆಂಗಳೂರು, ದೆಹಲಿ, ಕೋಲ್ಕತ್ತಾ, ಕಾಶ್ಮೀರ. ದೆಹಲಿ ಅಂತ ಹೇಳ್ತಿದ್ದೀರಾ? ಅಲ್ಲ ಸರ್, ಆಪ್ಷನ್ ಇಲ್ಲ ಸಲ ಹೇಳಿ ಸರ್. ಕೋಲ್ಕತ್ತಾ, ನಮ್ಮ ಪ್ರೀತಿಯ ಬೆಂಗಳೂರು, ದೆಹಲಿ, ಕಾಶ್ಮೀರ. ಯಾವ ಸಿಟಿಯನ್ನು ಇರ್ಬೋದು ಸರ್, ಗೆಸ್ಟ್. ಸಿಟಿ ಆಫ್ ಜಾಯ್ ಕಾಶ್ಮೀರ ಅಂತೀರಾ? ಗೆಸ್. ಓಕೆ ಓಕೆ ಫೈನ್. ಒಂದು ವೇಳೆ ಕಾಶ್ಮೀರ ತಪ್ಪು ಉತ್ತರ ಅಂತ ಆದರೆ ಯಾವುದಾದ್ರೂ 2ನೇ ಆಪ್ಷನ್ ಚೂಸ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಬೆಂಗಳೂರು ಇರ್ಬೋದು. ಕಾಶ್ಮೀರ ತಪ್ಪು ಅಂದ್ರೆ ಬೆಂಗಳೂರು. ಓಕೆ, ಅನಂತರದಲ್ಲಿ ನಾನು ಉತ್ತರವನ್ನು ಹೇಳ್ತೀನಿ. ಸೊ ಇವತ್ತಿನ ಒಂದು ದಿನ ವಿಶೇಷ ಯಾವುದಾದ್ರೂ ಭಕ್ತಿಗೀತೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಆಂಜನೇಯನ ಮೇಲೆ ಅಥವಾ ಶನೇಶ್ವರನ ಮೇಲೆ? ಆಂಜನೇಯನ ಮೇಲೆ ಆದ್ರೆ ಹೇಳ್ತೀನಿ. ಹೇಳಿ. ಓಕೆ. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ದಹನ ಶ್ರವಣವೇ ಮೊದಲಾದ ನವವಿಧದ ಸುಖಿಯ ತವಕದಿಂದಲೇ ಕೊಡು ಕವಿಗಳ ಪ್ರಿಯ ಪವಮಾನ 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 ಜಗದ ಪ್ರಾಣ. ಥ್ಯಾಂಕ್ ಯು ಸೊ ಮಚ್ ಮಾ. ಸೊ ಸುಂದರವಾಗಿರ್ತಕ್ಕಂಥ ಗೀತೆ. ಈ ಗೀತೆನ ಯಾವಾಗ ಎಷ್ಟು ಸಲ ಕೇಳಿದ್ರು ಬೇಜಾರಾಗಲ್ಲ, ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಗೀತೆ ಆಂಜನೇಯನ ಮೇಲೆ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾರೆ, ಒಳ್ಳೆಯದಾಗಲಿ ಅಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಸೊ ಇವತ್ತು ಇನ್ನೊಂದು ದಿನ ವಿಶೇಷ ಇದೆ ವೀಕ್ಷಕರೇ. ಏನು ಅಂದರೆ, ಸೊ ನಮ್ಮ ರಾಮ್ಲಲ್ಲಾನ ಪ್ರತಿಷ್ಠಾಪನೆಯ ವಾರ್ಷಿಕೋತ್ಸವ ಇವತ್ತು ಮಿತಿ ಪ್ರಕಾರ ಬರುತ್ತೆ ಅಂಥೇಳಿ ಹೇಳಲಾಗಿದೆ. ಸೊ ಹಾಗಾಗಿ ಅಯೋಧ್ಯೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ಇವತ್ತು ಮಾಡಲಾಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಹಲವಾರು ಅಭಿಷೇಕಾದಿಗಳು ನಡೀತಾ ಇದ್ದಾವೆ. ಸೊ ಅದು ಬರಬೇಕಾಗಿದ್ದು 22ನೇ ತಾರೀಕು ಬರಬೇಕು, ಆದರೂ ಕೂಡ ಮಿತಿ ಪ್ರಕಾರ ಇವತ್ತು ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ರಾಮನ ಪ್ರಾಣ ಪ್ರತಿಷ್ಠಾಪನಾ ದಿವಸದ ವಿಶೇಷವಾಗಿ ಎಲ್ಲರೂ ಕೂಡ ಮತ್ತೊಮ್ಮೆ ಸಮಸ್ತ ಲೋಕಕ್ಕೂ ಕೂಡ ನಾನು ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಾನ್ ಶ್ರೀರಾಮ ಮರ್ಯಾದಾ ಪುರುಷೋತ್ತಮ ರಾಮನ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅರ್ಧಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ಬೆನ್ಕಮ್ಮ. ಬೆನ್ಕಮ್ಮ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇವತ್ತು ಯಾರಿಗೂ ಇಲ್ಲ, ನಿಮ್ಗೇನೆ ಶುಭಾಶಯಗಳು. ಧನ್ಯವಾದಗಳು ಅಮ್ಮ. ವೈಕುಂಠ ಏಕಾದಶಿ. ಓಕೆ, ವೈಕುಂಠ ಏಕಾದಶಿ ನಿನ್ನೆ ಇತ್ತು, ಇವತ್ತು ಆ್ಯಕ್ಚುಲಿ ವೈಕುಂಠ ದ್ವಾದಶಿ. ಸೊ ನಿಮಗೂ ಕೂಡ ವೈಕುಂಠ ದ್ವಾದಶಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ಶ್ರೀ ರಾಮ್ಲಲ್ಲಾನ ಪ್ರತಿಷ್ಠಾಪನೆಯ ವಾರ್ಷಿಕೋತ್ಸವ ಬರುತ್ತೆ. ಸೊ ನಿಮಗೆ ಅದರದ್ದು ಕೂಡ ಅಡ್ವಾನ್ಸ್ ಆಗಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ತಮಗೂ ಕೂಡ ಧನ್ಯವಾದಗಳು ಅಮ್ಮ. ಸೊ ಟಿಫನ್ ಆಯ್ತಾ? ಟಿಫಿನ್ ಇಲ್ಲಮ್ಮ, ಇನ್ಮೇಲೆ ಮಾಡಬೇಕು. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಕೇಳಿ. ಓಕೆ, ಸೊ ಯಾವ ನಗರವನ್ನು ಸಿಟಿ ಆಫ್ ಜಾಯ್ ಎಂದು ಕರೆಯಲಾಗುತ್ತದೆ ಅಂಥೇಳಿ? ಆಪ್ಷನ್ಸ್ ಬಂದು ನಮ್ಮ ಪ್ರೀತಿಯ ಬೆಂಗಳೂರು, ದೆಹಲಿ, ಕೋಲ್ಕತ್ತಾ, ಕಾಶ್ಮೀರ. ಭಾರತದಲ್ಲಿ ಯಾವ ಸಿಟಿ ಆಫ್ ಜಾಯ್? ಸಿಟಿ ಆಫ್ ಜಾಯ್ ಅಂತ ಯಾವ ನಗರವನ್ನೇ ಕರೀತಾರೆ? ಅಂದರೆ ಎಲ್ಲಿ ತುಂಬ ಫನ್ ಇದೆ, ತುಂಬ ಖುಷಿ ಇದೆ, ತುಂಬ ಎಂಜಾಯ್ಮೆಂಟ್ ಇದೆ, ಎಂಟರ್ಟೈನ್ಮೆಂಟ್ ಇದೆ ಅನ್ನೋ ಒಂದು ರೀತಿಯ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ಮೋಸ್ಟ್ಲಿ ಬೆಂಗಳೂರು ಅಂತ ಹೇಳ್ತೀರಾ? ಓಕೆ, ಸೊ ಒಂದು ವೇಳೆ ಬೆಂಗಳೂರು ತಪ್ಪು ಅನ್ನೋದಾದರೆ ಯಾವುದನ್ನು ಚೂಸ್ ಮಾಡ್ತೀರಿ? ಕಾಶ್ಮೀರ. ಓಕೆ, ಸೊ ಅನಂತರದಲ್ಲಿ ನಾನು ಉತ್ತರವನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ ಮತ್ತು ನಮ್ಮ ಒಂದು ಜೊತೆ ಮಾತಾಡಿದ್ದಕ್ಕೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಶುಭ ದಿನ. ಎಸ್ ವೀಕ್ಷಕರೇ, ಸೊ ಎಲ್ರಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸಿಟಿ ಆಫ್ ಜಾಯ್ ಅಂದರೆ ಮೊದಲಿಗೆ ಕಾಣಿಸ್ತಕ್ಕಂಥದ್ದೇ ನಮ್ಮ ಬೆಂಗಳೂರು. ಬಿಕಾಸ್ ಅಲ್ಲಿ ಅಷ್ಟೊಂದು ಫನ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಸೊ ಜಾಬ್ ಆಪರ್ಚುನಿಟೀಸ್ ಇದೆ. ಸೊ ಹೊಟ್ಟೆಪಾಡಿಗೆ ಉದ್ಯೋಗ ಕಟ್ಕೊಳ್ಳೋದಕ್ಕೆ ಹೋದವ್ರಿಗೆ ಎಲ್ಲರೂ ಕೂಡ ಪ್ರೀತಿಯಿಂದ ಅಪ್ಪಗೆ ಮಾಡಿ ಒಂದು ತನ್ನನಿರ್ತಕ್ಕಂಥ ಪ್ರೀತಿಯನ್ನು ಬೆಂಗಳೂರು ಅಥವಾ ಬೆಂದಕಾಳೂರು ಬೆಳೆಸ್ಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು?
ಶಕುಂತಲಮ್ಮ ಸರ್. ಶಕುಂತ್ಲಮ್ಮ, ಹೇಳಿಮ್ಮ, ಹೇಗಿದ್ದೀರಿ? ಹಾ, ಆರಾಮಿದೀವಿ ಸರ್. ತಿಂಡಿ ಆಯ್ತಮ್ಮ? ಇಲ್ಲ ಸರ್, ತಿನ್ಬೇಕು ಸರ್. ಹೌದಾ, ಏನಿವತ್ತು ವಿಶೇಷ? ಇವತ್ತಿನ ವಿಶೇಷ ನಮ್ಮ ಮೊಮ್ಮಗಂದು ಇವತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಶಾಲೆಗೆ. ಯಾವ ಶಾಲೆಯಲ್ಲಿಮ್ಮ? ಮಾತೃಶ್ರೀ ಗಾರ್ಮೆಂಟ್ಸ್ ಸರ್, ಶಾಮನೂರು. ಮಾತೃಶ್ರೀ ಗಾರ್ಮೆಂಟ್ ಶಾಮನೂರಾ? ಓಕೆ. ಸೊ ಸಾಧ್ಯವಾದರೆ ಅದ್ರದ್ದು ಒಂದು ಪುಟ್ಟದಾಗಿರ್ತಕ್ಕಂಥ 1 ನಿಮಿಷದ ವಿಡಿಯೋ ರೆಕಾರ್ಡ್ ಮಾಡಿ ನಮಗೆ ಕಳಿಸ್ಕೊಟ್ರೆ, ಸೋಮವಾರ ದಿವಸ 1 ನಿಮಿಷದ ವಿಡಿಯೋ ರೆಕಾರ್ಡ್ ಮಾಡಿ ನಮಗೆ ಕಳಿಸ್ಕೊಟ್ರೆ ಇದೇ ನಂಬರ್ಗೆ, ಸೋಮವಾರ ನಮ್ಮ ಟಿ ವಿಲಿ ಅದನ್ನು ತೋರಿಸ್ತೀವಿ. ಆಯ್ತು ಸರ್, ಕಳಿಸ್ತೀವಿ. ಕಳಿಸ್ಕೊಡಿ, ಹೇಳಿ, ಯಾರಿಗಾದ್ರೂ ಹೇಳಿ ರೆಕಾರ್ಡ್ ಮಾಡಿಸ್ಕೊಳ್ಳಿ. ರೆಕಾರ್ಡ್ ಮಾಡಿಸಿ ನನಗೆ ಕಳಿಸ್ಕೊಡಿ. ನಾಳೆ ಸೋಮವಾರ ಅದನ್ನು ಪ್ರಸಾರ ಮಾಡೋ ಕೆಲಸ ಮಾಡ್ತೀನಿಮ್ಮ. ಓಕೆನಾ? ಸರಿ ಸರ್, ಅವನಿಗೊಂದು ವಿಶೇಷ ಹೇಳ್ಬಿಡಿ. ಓಕೆಮ್ಮ. ಸೊ ಆಲ್ ದಿ ಬೆಸ್ಟ್. ದೈವಿಕ್ ಅಂತ ಹೇಳಿ. ಹೆಸರೇನಂದ್ರಿ? ದೈವಿಕ್ ಅಂತ. ದೈವಿಕ್. ಓಕೆ, ದೈವಿಕ್ ಅವರಿಗೆ ಶುಭವಾಗಲಿ. ಸೊ ನಿಮ್ಮ ಪರ್ಫಾರ್ಮೆನ್ಸ್ ಇವತ್ತು ಚೆನ್ನಾಗಿ ಬರಲಿ, ಚೆನ್ನಾಗಿ ಮಾಡಿ, ಎಲ್ಲರ ಪ್ರೀತಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ವಿಶ್ ಮಾಡ್ತಾ ಇದ್ದೀನಿಪ್ಪ. ದಿಶಾ ಪುಟ್ಟ ಒಂದು ಹಾಯ್ ಹೇಳ್ಬಿಡಿ ಸರ್. ಓಕೆಮ್ಮ. ಸೊ ದಿಶಾ ಅವ್ರಿಗೂ ಕೂಡ ಹಾಯ್ ಹೇಳ್ತಾ ಇದ್ದೀನಿ. ಸೊ ದಿಶಾ ಬಹುಶಃ ಹಾಯ್ ಅಂಕಲ್. ದಿಶಾಗ್ ಹಾಲಿಡೇ ಅಂತ ಅನ್ಸುತ್ತಲ್ವಾ? ಹ್ಞೂ ಸರ್. ಓಕೆ ಓಕೆ. ಸೊ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಪುಟ ದಿಶಾ, ಒಳ್ಳೇದಾಗ್ಲಿಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನು ಕೇಳ್ತಾ ಇದೆ. ಸೊ ಅದಕ್ಕಿಂತ ಮುಂಚಿತವಾಗಿ ಇನ್ನೊಮ್ಮೆ ಪ್ರಶ್ನೆ ರಿಮೈಂಡ್ ಮಾಡಿಬಿಡ್ತೀನಿ. ಸಿಟಿ ಆಫ್ ಜಾಯ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಸೊ ಇದಕ್ಕೆ ಯಾರು ಸರಿ ಉತ್ತರವನ್ನು ಹೇಳ್ತಾರೆ ನೋಡೋಣ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ಸೊ ಬಹುಶಃ ಕರೆ ಕಟ್ಟಾಯಿತು. ಎಸ್, ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದೆ. ನಾನಾಗಲೇ ಹೇಳ್ತಾ ಇದ್ದೆ, ಎಕ್ಸಾಮ್ ಅಂದ್ರೇ ಒಂದು ತುಂಬ ದೊಡ್ಡ, ಅದನ್ನು ಕಷ್ಟದ ರೀತಿಯಲ್ಲೇ ನೋಡ್ತೀವಿ ನಾವು. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡ್ತಾ ಅದ್ರ ಬಗ್ಗೆ ನಾವು ಮಾತಾಡೋಣ. ನಮಸ್ತೆ ದಾವಣಗೆರೆ. ಓಕೆ, ಕರೆ ಕಟ್ಟಾಯಿತು. ಸೊ ಪೇರೆಂಟ್ಸ್ಗಂತೂ ಎಕ್ಸಾಮ್ ಯಾಕಾದರೂ ಬರುತ್ತಪ್ಪ ಅಂತ ಅನಿಸ್ಬಿಡುತ್ತೆ. ಏಕೆಂದರೆ ಮಕ್ಕಳಿಗಿಂತ ಅವ್ರದ್ದೇ ಜಾಸ್ತಿ ಪ್ರಿಪ್ರೇಷನ್ಸ್ ಆಗೋಗ್ಬಿಟ್ಟಿರುತ್ತೆ. ಸೊ ಮಕ್ಕಳನ್ನು ಒಂದು ಕಡೆ ಕೂರಿಸ್ಬೇಕು, ಅವ್ರಿಗೆ ಪದೇ ಪದೇ ಓದ್ಕೊಳ್ಳಿ ಅಂತ ಹೇಳಬೇಕು, ಅವ್ರ ಮೇಲೆ ಗಮನ ಇಡಬೇಕು, ಎಲ್ಲ ಸಾಕಷ್ಟು ಒತ್ತಡದಲ್ಲಿ ಪೇರೆಂಟ್ಸ್ ಇರ್ತಾರೆ. ಇಲ್ಲಾಂದರೆ ನಮ್ಮ ಮಕ್ಕಳ ಭವಿಷ್ಯ ಎಲ್ಲಿ ಹಾಳಾಗೋಗುತ್ತೋ ಅನ್ನೋ ಭಯ ಅವರಿಗೆ. ಒಂದು ಕಡೆ ಹೊರಗಡೆ ಹೋಗ್ತಕ್ಕಂಥ, ದುಡಿಯೋದಕ್ಕೆ ಹೋಗ್ತಕ್ಕಂಥ ಅಪ್ಪಂದ್ರ ಜವಾಬ್ದಾರಿ ಇದ್ದರೆ, ಇನ್ನೊಂದು ಕಡೆ ಮನೇಲಿರ್ತಕ್ಕಂಥ ತಾಯಂದ್ರಿಗಂತೂ ಎಕ್ಸಾಮ್ ಅಂತಕ್ಕಂಥ ತುಂಬ ದೊಡ್ಡದು. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಅಮ್ಮ. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ನಮಸ್ತೆ ಅಮ್ಮ, ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಆಗಿಲ್ಲಮ್ಮ. ಹಲೋ. ಹಲೋ ಅಮ್ಮ, ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿದ್ದೀರಾ? ಹ್ಞೂನ್ರಿ, ಮಾಡಿದ್ರಿ. ಆಗಲಿಮ್ಮ. ಸೊ ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಲಿಲ್ಲ ಅಂದರೆ ನನ್ನ ವಾಯ್ಸ್ ನನಗೆ ಕೇಳ್ತಾ ಇರುತ್ತೆ ಇಲ್ಲಿ. ಸೊ ಕಾರ್ಯಕ್ರಮ ನೋಡೋರ್ಗೂ ಕೂಡ ತುಂಬ ಬೇಜಾರಾಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡೇ ಕರೆ ಮಾಡಿ. ಹೇಳಿಮ್ಮ, ಯಾರಿಗಾದ್ರೂ ಆಯಿತು, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಯಾರಿಗೇನು ಶುಭಾಶಯ ಹೇಳೋದಿಲ್ರಿ. ಅದೇ ನೀವು ಕ್ವಶನ್ ಕೇಳಿದ್ರಲ್ಲ, ಅದಕ್ಕೆ ಆನ್ಸರ್ ಮಾಡೋಣ ಅಂತ ಕಾಲ್ ಮಾಡಿದ್ದು. ತುಂಬ ಸಂತೋಷ ಅಮ್ಮ. ಸೊ ಪ್ರಶ್ನೆ ಇನ್ನೊಮ್ಮೆ ಹೇಳಲ್ಲ, ಕೇಳಿಸ್ಕೊಂಡ್ಬಿಡಿ. ಭಾರತದಲ್ಲಿ ಯಾವ ನಗರವನ್ನು ಸಿಟಿ ಆಫ್ ಜಾಯ್ ಎಂದು ಕರೆಯುತ್ತಾರೆ ಅಂತ. ಓಕೆ, 4 ಆಪ್ಷನ್ಸ್ ಹೇಳ್ತಿದ್ದೀನಿ. ನಮ್ಮ ಪ್ರೀತಿಯ ಬೆಂಗಳೂರು, ದೆಹಲಿ, ಕೋಲ್ಕತ್ತಾ, ಕಾಶ್ಮೀರ. ದೆಹಲಿ ರೀ. ದೆಹಲಿನಾ? ಹ್ಞೂನ್ರಿ. ಓಕೆ, ಒಂದು ವೇಳೆ ದೆಹಲಿ ತಪ್ಪು ಅನ್ನೋದಾದ್ರೆ ಯಾವುದನ್ನು ಚೂಸ್ ಮಾಡ್ತೀರಿ? ದೆಹಲಿ ತಪ್ಪು ಅಂದ್ರೆ ಬೆಂಗಳೂರು. ಬ್ಯಾಂಗ್ಳೂರಾ? ಓಕೆ, ಅನಂತರದಲ್ಲಿ ನಾನು ಉತ್ತರವನ್ನು ಹೇಳ್ತೀನಿ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ. ತುಂಬ ಖುಷಿಯಿಂದ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಕರೆ ಮಾಡಿದ್ರಲ್ವಾ, ನಿಜಕ್ಕೂ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಹೀಗೆ ಕರೆ ಮಾಡ್ತಾರೆ, ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ ಅಮ್ಮ, ಥ್ಯಾಂಕ್ ಯು. ನಾಷ್ಟ ಇನ್ಮೇಲೆ ಮಾಡಬೇಕು ಅಮ್ಮ. ನಿಮ್ದು ಆಯ್ತಾ? ನಮ್ದು ಆಯ್ತು ನೋಡ್ರಿ. ಏನು ರೊಟ್ಟಿನಾ ಇವತ್ತು? ರೊಟ್ಟಿನ ನೋಡ್ರಿ, ಕರೆಕ್ಟ್ ಹೇಳಿದ್ರಿ ನೋಡ್ರಿ. ಸೊ ತುಂಬ ಖುಷಿ ಬೆಳಗ್ಗೆ ನಂಗೆ ರೊಟ್ಟಿ ತಿಂತ ಅಂದ್ಬಿಟ್ರೆ ತುಂಬ ಖುಷಿ ಆಗತ್ತೆ. ತುಂಬಾ ಒಳ್ಳೇದು ಅಮ್ಮ, ಯಾಕೆಂದ್ರೆ ರೊಟ್ಟಿ ಒನ್ ಆಫ್ ದ ಬೆಸ್ಟ್ ಅಂಡ್ ಹೆಲ್ತಿ ಫುಡ್. ಸೊ ಪ್ರತಿನಿತ್ಯ ಅದನ್ನೇ ಮಾಡಿ ನಿಮ್ಗೆ, ನಿಮ್ಮ ಮನೆಯವ್ರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಮ್ಮ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡಿ ಸರ್ ನಿಮ್ಗೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ ಅಮ್ಮ, ಒಳ್ಳೇದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ತೆ.
ಎಸ್ ವೀಕ್ಷಕರೇ, ಯಾಕೋ ಮೂರನೇ ಪ್ರಶ್ನೆ ಅಂತಕ್ಕಂಥದ್ದು ಯಾರಿಂದನೂ ಉತ್ತರನೇ ಬರ್ತಿಲ್ಲ. ಸೊ ಇನ್ನೊಂದು ಕರೆಗೆ ವೆಯ್ಟ್ ಮಾಡ್ತೀನಿ, ಅದಾದ ನಂತರ ನಾನೇ ಉತ್ತರ ಹೇಳ್ಬಿಡ್ತೀನಿ. ಸೊ ಇನ್ನೆಚ್ಚು ವೀಕ್ಷಕರಿಗೆ ಅದರ ಬಗ್ಗೆನೇ ಕಾಯಿಸೋದು ಬೇಡ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಯಾರ ಜೊತೆ ಮಾತಾಡೋಣ? ನಮಸ್ತೆ ದಾವಣಗೆರೆ. ಕರೆ ಕಟ್ಟಾಯಿತು. ಎಸ್, ಉದ್ಯೋಗ ವಾರ್ತೆ ಬಗ್ಗೆ ಹೇಳ್ತಾ ಇದೆ. ಭಾರತೀಯ ವಾಯುಪಡೆಗೆ ಏರ್ಮೆನ್ ಆಯ್ಕೆಗೆ ನೇಮಕಾತಿ ರ್ಯಾಲಿ ನಡೀತಾ ಇದೆ. ಸೊ ಯಾರೆಲ್ಲ ಒಂದು ನಿರೀಕ್ಷೆಯಲ್ಲಿದ್ದೀರಿ ಭಾರತೀಯ ವಾಯುಪಡೆಗೆ ನಾವು ಸೇರ್ಕೋಬೇಕು ಅಂತಕ್ಕಂಥವ್ರು ದಯವಿಟ್ಟು ಇವತ್ತೇ ಹೋಗಿ ವೆಬ್ಸೈಟಲ್ಲಿ ಚೆಕ್ ಮಾಡಿ. ಸೊ ಭಾರತೀಯ ವಾಯುಪಡೆ ಏರ್ಮೆನ್ ಆಯ್ಕೆಗೆ ಒಳ್ಳೆ ಅಪ್ಲಿಕೇಶನ್ಸನ್ನು ಕರೆದಿದ್ದಾರೆ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು? ಆದಿತ್ಯ ಅಂತ, ದಾವಣಗೆರೆಯಿಂದ. ಆದಿತ್ಯ, ಹೇಳಿ ಸರ್, ಏನು ಮಾಡ್ತೀರಿ ಅಂತ ಕೇಳ್ಬೋದಾ? ನಾನು ಈಗ BCom ಮುಗಿಸಿದೀನಿ, MBA ಕಾಲೇಜ್ ಸೇರ್ಬೇಕು. ಓಕೆ, ಒಳ್ಳೆದಾಗಲಿ ಸರ್. ಸೊ ಏನಾಗಬೇಕು ಅಂತ ಇದ್ರಿ ಮುಂದೆ? ಸರ್ ನಾನು ಆಕ್ಚುಲಿ ಜರ್ನಲಿಸಮ್ ಅಂತಾನೆ ನಂಗೂ ಐಡಿಯಾ ಇರೋದು. ಪತ್ರಿಕೋದ್ಯಮದ ಕಡೆ ಬಂದು ನ್ಯೂಸ್ ಡೆಸ್ಕ್ ಅಲ್ಲಿ ರಿಪೋರ್ಟರ್ ಆಗ್ತಾರಲ್ಲ, ಆ ಐಡಿಯಾ ಇದೆ. ವೆರಿ ಗುಡ್ ಸರ್, ವೆರಿ ಗುಡ್. ಒಳ್ಳೆ ಆಂಬಿಷನ್ಸ್. ಬಟ್ ಏನಕ್ಕೆ ಅಂತ ಕೇಳ್ಬೋದಾ, ಇಫ್ ಯು ಡೋಂಟ್ ಮೈಂಡ್? ಹಾ ಸರ್, ಆಕ್ಚುಲಿ ಅಪ್ಪ ಅಮ್ಮ ಇಬ್ರು ಟೀಚರ್ಸ್. ಓಕೆ. ಸೊ ಮುಂಚೆಯಿಂದನು ಆ ಕಡೆ ಸ್ಕೂಲಲ್ಲಿ ಇದ್ದಾಗಿಂದಲೂ ಕನ್ನಡ ಓದೋದು ಅಥವಾ ಸ್ಪೀಚ್ ಕೊಡೋದು ಆ ಕಡೆ ಅಂತಾನೆ ಬಂದಿದೆ. ಸೊ ಆ ಇಂಟೆನ್ಷನ್ ಇಂದ ಬರೀ ಮನಿ ಅಂತ ನೋಡ್ಬಾರ್ದಲ್ಲ, ಸ್ವಲ್ಪ ನಿಜ. ಫೇಮಸ್ ಆಗೋಕ್ ಇದು ಒಂದು ಬೆಟರ್ ಆಪರ್ಚುನಿಟಿ ಅಂತ ನಾನು ಅನ್ಕೊಂತೀನಿ. ಓಕೆ ಓಕೆ. ಸೊ ನಿಮ್ಮ ಪ್ರಕಾರ ಜರ್ನಲಿಸಮ್ ಮಾಡಿದ್ರೆ ಫೇಮಸ್ ಆಗ್ಬೋದು ಅಂತನಾ? ಅಂದ್ರೆ ಫೇಮಸ್ ಅಂದ್ರೆ ಯಾರಾದ್ರೂ ಈಗ ನೀವೇ ಹೊರಗಡೆ ಹೋದ್ರೆ ದಾವಣಗೆರೆಲ್ಲ ಗುರುತಿಸೋದು ಆ ತರ ಆಗುತ್ತಲ್ಲ. ಸೊ ಅದೇ ರೀತಿಯಾಗಿ ಹೊರಗಡೆ ಹೋದಾಗ 4 ಜನ ಗುರುತಿಸ್ತಾರೆ. ನಿಜ ನಿಜ. ನಮಗೂ ಒಂದು ಖುಷಿ ಆಗುತ್ತೆ, ಕೆಲಸದ ಬಗ್ಗೆ ಒಂದು ಇಷ್ಟಪಟ್ಟು ಮಾಡಿದ್ರೆ ಚೆನ್ನಾಗಿರುತ್ತಲ್ಲ. ಖಂಡಿತ ಸರ್, ಖಂಡಿತ. ಸೊ ಜರ್ನಲಿಸಮ್ ಅಂತಕ್ಕಂಥದ್ದು ತುಂಬ ದೊಡ್ಡ ಜವಾಬ್ದಾರಿ ಸರ್. ಯಾಕೆಂದರೆ ಸಮಾಜದ ತಪ್ಪು ಒಪ್ಪುಗಳನ್ನು, ಸರಿ ತಪ್ಪುಗಳನ್ನು ಯಾವುದೇ ರೀತಿ ಭಯ ದಾಕ್ಷಿಣ್ಯ ಇಲ್ಲದೆ ನಿರ್ಭಯವಾಗಿ ಅದನ್ನು ಹೇಳೋ ಒಂದು ಛಾತಿಯನ್ನು ಬೆಳೆಸ್ಕೋಬೇಕಾಗತ್ತೆ. ಸೊ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ ಸರ್. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಜರ್ನಲಿಸಮ್ ಅಂದ್ಬಿಟ್ರೆ ಒಂದು ಲೆವೆಲ್ಲಿಗಿದೆ ಅದು. ಎಸ್, ಥ್ಯಾಂಕ್ ಯು ಸೊ ಮಚ್ ಸರ್, ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ ನಿಮಗೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಸರ್. ಪ್ರಶ್ನೆಗೆ ಉತ್ತರ ಕೋಲ್ಕತ್ತಾ ಅಂತ, ಸಿಟಿ ಆಫ್ ಜಾಯ್ ಅಂತ ಕರೀತಾರೆ ಅಂತ ಸರ್. ಎಸ್. ಸೊ ಅದ್ರ ಬಗ್ಗೆ ಏನಾದ್ರು ಓದಿದ್ದೀರಾ ಅಥವಾ ಯಾವತ್ತಾರು ಹೋಗಿದ್ದೀರಾ? ಅಂದ್ರೆ ಸ್ಕೂಲಲ್ಲಿ ಹೋಗಿಲ್ಲ ಸರ್, ಬಟ್ ಸ್ಕೂಲಲ್ಲಿ ಓದಿದ್ ನೆನಪು. ಪ್ರತಿಯೊಂದು ಸಿಟಿಗೂ ಒಂದೊಂದು ಸರ್ ನೇಮ್. ಬೆಂಗಳೂರಿಗೆ ಸಿಲಿಕಾನ್ ವ್ಯಾಲಿ ಅಂತ, ಆಮೇಲೆ ಮುಂಬೈಗೆ ಫಿನಾನ್ಷಿಯಲ್ ಕ್ಯಾಪಿಟಲ್ ಅಂತ, ಅದೇ ರೀತಿಯಾಗಿ ಕೋಲ್ಕತ್ತಾಗೆ ಸಿಟಿ ಆಫ್ ಜಾಯ್ ಅಂತ ಬ್ರಿಟಿಷ್ ಟೈಮ್ ಇಂದನೂ ಕರೀತಾರೆ ಅಂತ. ಹೌದು ಹೌದು. ಸೊ ಒನ್ ಆಫ್ ದ ಹೈಯೆಸ್ಟ್ ಎಂಟರ್ಟೈನ್ಮೆಂಟ್ ಸಿಗ್ತಕ್ಕಂಥ ಒಂದು ಸ್ಟೇಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕೋಲ್ಕತ್ತಾ. ಓಕೆ. ಎಸ್, ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಇದು ಇದೆ ಅಲ್ಲಿ. ಹಾಗಾಗಿ ಆಸ್ ಯು ರೈಟ್ಲಿ ಸೆಡ್, ಅದು ಈವನ್ ಬ್ರಿಟಿಷ್ ಕಾಲದಿಂದನೇ ಅದನ್ನ ಸಿಟಿ ಆಫ್ ಜಾಯ್ ಅಂತಾನೆ ಫೇಮಸ್ ಆಗೋಗಿದೆ ಅದು. ಓಕೆ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಿದ್ದೀರಾ ಸರ್, ನಮಗೂ ನೋಡಕ್ಕೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ಈ ಕಾರ್ಯಕ್ರಮ ಇನ್ನಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತ ಖಂಡಿತ ಸರ್. ಸೊ ಥ್ಯಾಂಕ್ ಯು ಸರ್, ಹೀಗೆ ಕರೆ ಮಾಡ್ತಾ ಇರಿ. ಅಂಡ್ ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಪೇರೆಂಟ್ಸ್ನ ಅವರ ಒಂದು ನಿರೀಕ್ಷೆಯನ್ನ ಮೀರಿಸೋ ಹಾಗೆ ಬೆಳೀರಿ. ಅಂಡ್ ಹ್ಯಾಸ್ ಯು ಸೆಡ್, ಅಫ್ಕೋರ್ಸ್ ಒಂದು ಒಳ್ಳೆ ಹೆಸರು, ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದ್ದೇ ಇರುತ್ತೆ ಜರ್ನಲಿಸಮ್ ಅಲ್ಲಿ. ಸೊ ಒಳ್ಳೆ ಭವಿಷ್ಯ ನಿಮ್ಗೆ ಸಿಗಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಗಾಡ್ ಬ್ಲೆಸ್ ಯು. ಬಾಯ್. ಎಸ್ ವೀಕ್ಷಕರೇ, ಸೊ ಒಂದಷ್ಟು ಉದ್ಯೋಗ ವಾರ್ತೆ ಕಡೆ ನೋಡೋಣ. ಯಾಕೆಂದರೆ ನನ್ನ ಪ್ರೀತಿಯ ಸ್ನೇಹಿತರು ಕಾಯ್ತಾ ಇರ್ತಾರೆ, ಯುವ ಮಿತ್ರರು ಕಾಯ್ತಾ ಇರ್ತಾರೆ. ಎಸ್, ಭಾರತೀಯ ವಾಯುಪಡೆಗೆ ಏರ್ಮನ್ ಆಯ್ಕೆಗೆ ನೇರ ನೇಮಕಾತಿ ರ್ಯಾಲಿ ಇದೆ. ಸೊ ದಯವಿಟ್ಟು ಮಿಸ್ ಮಾಡದೆ ಹೋಗಿ ಅಪ್ಲಿಕೇಶನ್ಸನ್ನು ಹಾಕ್ಕೊಳ್ಳಿ ಅಂಥೇಳಿ ನಾನು ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ 411 MSW ಪೋಸ್ಟ್ಗಳಿಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಬಾರ್ಡರ್ ರೋಡ್ಸ್ ಡೈರೆಕ್ಷನ್ ಅಂತ ಹೇಳಿ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹೇಳಿ ಹೇಳಿಮ್ಮ. ನಮಸ್ತೆ. ಅದೇನೋ ಇದು ಇವನ್ ಕ್ವಶನ್ ಕೇಳಿದ್ರೆ ಹೇಳೋಣ ಅಂತಂದು ಇವಾಗ ಬಂದ ನಮ್ದು ಓಕೆ ಓಕೆ. ಅದೇ ಅದು ಆಲ್ರೆಡಿ ಕ್ವಶನ್ಸ್ ಮುಗೀತು. ಅದು ಸಿಟಿ ಆಫ್ ಜಾಯ್ ಅಂತ ಯಾವ ನಗರವನ್ನು ಕರೀತಾರೆ ಅಂತ ಹೇಳಿ ಅವ್ರು ಹೇಳಿದ್ರಾ? ಮೇಲಿದ್ದಂದ್ರೆ ಇವಾಗ ಬಂದೆ. ಓಕೆ. ಫಸ್ಟ್ ಇದ್ದಲ್ಲೂ ಕಲ್ಕತ್ತಾ ಅಂದ್ರೆ ಯಾರು ಬರಲ್ಲ, ಹೋಗಿ ಬರೋ ಅಷ್ಟೊತ್ತಿಗೆ ಹೇಳಿದ್ರೆ ನಾನು ಫಸ್ಟ್. ಹೌದು ಹೌದು, ಕೋಲ್ಕತ್ತಾ. ಮಾನ್ಯ ಮಾಡಿದ್ರೆ ನನಗೆ ಸಿಗಲಿಲ್ಲ ಅದು. ಓಕೆ. ಕಲ್ಕತ್ತಾ ಅಂದ್ರೆ ಸರ್ ಹೌದು ಹೌದು ಕೋಲ್ಕತ್ತಾ ಬರೋ ಅಷ್ಟೊತ್ತಿಗೆ ಆಗಿತ್ತಲ್ಲ ಅದು. ಸರಿ ಬಿಟ್ಟು. ಓಕೆ, ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಇದು BSF ಅಲ್ಲಿ ಕಾಲ್ ಫಾರ್ ಮಾಡಿರ್ತಕ್ಕಂಥದ್ದು. MSW ಹುದ್ದೆಗಳಿಗೆ 411 ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಸೊ ಯಾರಿಗೆಲ್ಲ ಆರ್ಮಿಗೆ ಸೇರಬೇಕು ಅಂತಿದೆ ನೀವು ಇದಕ್ಕೆ ಟ್ರೈ ಮಾಡಿ. ಯಾರಿಗೆಲ್ಲ ವಾಯುಪಡೆಗೆ ಸೇರಬೇಕಂತಿದೆ ಅದಕ್ಕೂ ಕೂಡ ಸಾಕಷ್ಟು ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ, ಅದನ್ನು ಕೂಡ ಹೇಳಿದೆ.
ಸೊ ಒಟ್ಟಿಗೆ ಆರ್ಮಿಯಲ್ಲಿ ಮತ್ತು BSFಲ್ಲಿ ಎರಡಕ್ಕೂ ಜಾಯಿನ್ ಮಾಡೋದಕ್ಕೆ ಅವಕಾಶ ಇದೆ. ಅದೇ ರೀತಿ AIIMSಗಲ್ಲೂ ಕೂಡ ಸಿಕ್ಕಾಪಟ್ಟೆ ಅವಕಾಶಗಳಿದೆ. 4576 ಏಮ್ಸ್ ಒಂದು ನರ್ಸಿಂಗ್ ಅಧಿಕಾರಿಗಳು ಚಾಲಕ ಹುದ್ದೆಗಳಿಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದೆ ದಯವಿಟ್ಟು ಅಪ್ಲಿಕೇಶನ್ಸನ್ನು ಹಾಕ್ಕೊಳ್ಳಿ ಅಂಥೇಳಿ ನಾನು ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಅಂತರ್ಜಲ ಅಭಿವೃದ್ಧಿ ಇಲಾಖೆ ನೇಮಕಾತಿ ನಡೀತಾ ಇದೆ. 1805 ಸಹಾಯಕ ಇಂಜಿನಿಯರ್ ಮತ್ತು ಚಾಲಕ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಸೊ ದಯವಿಟ್ಟು ಉದ್ಯೋಗ ನಿರೀಕ್ಷೆಯಲ್ಲಿರ್ತಕ್ಕಂಥವ್ರು ತಡ ಮಾಡದೆ ಅರ್ಜಿಯನ್ನು ಸಲ್ಲಿಸಿ. ಇತ್ತೀಚಿನ ದಿನಗಳಲ್ಲಿ ಒಂದು ಕಾಮನ್ ಆಗಿರ್ತಕ್ಕಂಥ ನಾನು ಮಾತುಗಳನ್ನ ಕೇಳ್ಪಡ್ತೀನಿ, ಗೌರ್ಮೆಂಟ್ ಕೆಲಸ ಎಲ್ಲ ನಮಗೆ ಎಲ್ಲಿ ಸಿಗ್ತಾವೆ ಸರ್ ಅಂತೇಳಿ ನೀವು ಅಪ್ಲಿಕೇಶನ್ಸೇ ಹಾಕಲ್ಲ. ಅದು ಯಾಕೆ ಇಷ್ಟೊಂದು 1800 2000 ಹುದ್ದೆಗಳಿದ್ರು ನೀವು ಅಪ್ಲಿಕೇಶನ್ಸನ್ನು ಹಾಕೋದಕ್ಕೆ ಹಿಂದೆ ಮುಂದೆ ಮಾಡ್ತೀರಿ ಅಂತ ನಂಗೆ ಗೊತ್ತಾಗಲ್ಲ. ಸೊ ದಯವಿಟ್ಟು ಅಪ್ಲಿಕೇಶನ್ಸನ್ನು ಹಾಕಿ. ಹೆಚ್ಚು ಅಂದರೆ 200 ರೂಪಾಯಿ ನೀವು ಕಟ್ಟೋ ಒಂದು ಫೀಸ್ ಹೋಗ್ಬೋದು. ಆದರೆ ಒಂದು ವೇಳೆ ಸರ್ಕಾರಿ ಕೆಲಸ ಏನಾದ್ರು ಸಿಕ್ಬಿಡ್ತು ಅಂದ್ರೆ ನಿಮ್ಮ ಲೈಫೇ ಸೆಟ್ಲಾಗಿ ಹೋಗುತ್ತಲ್ಲ ಬ್ರದರ್. ಸೊ 200 ರೂಪಾಯಿನ ಒಂದು ಫಿಲಮ್ಗೆ ಹೋದರೆ ಕಳಿತೀರಿ ಅಥವಾ ಯಾವುದೋ ಒಂದು ಹೋಟ್ಲಿಗೆ ತಿಂಡಿಗೆ ಹೋದರೆ ಕಳಿತೀರಿ. ಸೊ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಬಹುಶಃ ನಿಮ್ಮ ಥರನೇ ಎಲ್ಲರೂ ಯೋಚನೆ ಮಾಡ್ಕೊಂಡು ಅಪ್ಲಿಕೇಶನ್ಸ್ ಹಾಕ್ದೇ ಇದ್ದರೆ ಅವಶ್ಯಕತೆಗಿಂತ ಅಪ್ಲಿಕೇಶನ್ಸ್ ಕಡಿಮೆ ಬಂದರೆ ಬಂದಿರೋರು ಎಲ್ಲರೂ ಸೆಲೆಕ್ಟ್ ಆಗೋಗ್ಬಿಡ್ತಾರೆ. ಸೊ ಈ ಥರ ಒಂದು ಪಾಸಿಟಿವ್ ಅಟಿಟ್ಯೂಡ್ನ ಇಟ್ಕೊಂಡು ನೀವು ಅಪ್ಲಿಕೇಶನ್ಸನ್ನು ಹಾಕಿ ಅಂಥೇಳಿ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಎಷ್ಟೋ ಜನರಿಗೆ ಆರ್ಮಿಗೆ ಹೋಗಬೇಕು ಅಂತಿರುತ್ತೆ, ಸರ್ ನಾನು ತೆಳ್ಳಗಿದ್ದೀನಿ, ನನಗೆ ಓಡೋಕ್ಕಾಗಲ್ಲ, ಈ ಥರ ನೂರಾರು ಕಾರಣಗಳನ್ನ ಹೇಳ್ಕೊಂಡು ತಪ್ಪಿಸ್ಕೊಳ್ತೀರಿ. ಸೊ ದಯವಿಟ್ಟು ಅಂಥದನ್ನೆಲ್ಲ ಮಾಡಬೇಡಿ. ಏಕೆಂದರೆ ಗೆಟಿಂಗ್ ಆಪರ್ಚುನಿಟಿ ಇಸ್ ನಾಟ್ ಎ ಜೋಕ್ ಆ್ಯಂಡ್ ಯುಟಿಲೈಸಿಂಗ್ ಆಪರ್ಚುನಿಟಿ ಇಸ್ ಆಲ್ಸೋ ನಾಟ್ ಎ ಜೋಕ್ ಅಂತ ಹೇಳ್ತಾರೆ. ಸೊ ಆಪರ್ಚುನಿಟೀಸ್ ಬಂದಾಗ ದಯವಿಟ್ಟು ಕಣ್ಣು ಮುಚ್ಕೊಂಡು ಕೂತ್ಕೋಬೇಡಿ. ಸೊ ನಾನು ಹಾಗಾಗಿ ಪದೇ ಪದೇ ನಿಮಗೆ ಯಾವ್ಯಾವ ಅವಕಾಶ ಸಿಗುತ್ತೆ ಅದನ್ನು ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಉದ್ಯೋಗ ವಾರ್ತೆಗೆ ಸಂಬಂಧಪಟ್ಟಾಗೆ ದಯವಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ಪ್ರಶ್ನೆ ಬಗ್ಗೆ ಇನ್ನೊಮ್ಮೆ ಹೇಳಿಬಿಡ್ತೀನಿ. ಅದಾದ ನಂತರ ಯಾರೆಲ್ಲ ಕರೆ ಮಾಡ್ತಾರೆ ಅವ್ರ ಜೊತೆ ಮಾತಾಡೋಣ. ಟೂತ್ ಬ್ರಷನ್ನು ಯಾವಾಗ ಕಂಡುಹಿಡಿಯಲಾಯಿತು ಅಂಥೇಳಿ. ಬಹುಶಃ ಈ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಟೂತ್ ಬ್ರಷ್ನಿಂದನೇ ನಮ್ಮ ಬೆಳಗ್ಗೆ ಹಲ್ಲು ಉಜ್ತೀವಿ. ಸೊ ಈ ಟೂತ್ ಬ್ರಷನ್ನು ಯಾವಾಗ ಕಂಡು ಹಿಡಿದ್ರು ಅಂತಕ್ಕಂಥದ್ದನ್ನು ಯಾರು ಸರಿ ಉತ್ತರವನ್ನು ಕೊಡ್ತಾರೆ ನೋಡೋಣ. ಸೊ ಮೊದಲೆಲ್ಲ ಏನಿತ್ತು ಅಂದರೆ ತುಂಬ ಸಿಂಪಲ್ ಆಗಿತ್ತು. ನನಗೆ ನೆನಪಿರೋ ಹಾಗೆ ಈವನ್ ನಮ್ಮ ಅಪ್ಪ ಅಮ್ಮ ಎಲ್ಲ ಈ ಬ್ರಷ್ಗಳನ್ನ ಯೂಸ್ ಮಾಡ್ತಿರಲಿಲ್ಲ. ಸೊ ಮಾವಿನ ಮನೇಲಿ ಹಿಂದ್ಗಡೆ ಇರ್ತಕ್ಕಂಥ ಬೇವಿನ ಮರ ಅಥವಾ ಒಂದು ದಿವಸ ಬೇವಿನ ಮರದ ಹಲ್ಲಿಂದ ಅಂದರೆ ಕಡ್ಡಿಯಿಂದ ಬ್ರಷ್ ಒಂದು ಹಲ್ಲನ್ನು ಹಿಂಗೆ ತಿಕ್ಕೋಬಿಟ್ರೆ ಇನ್ನೊಂದು ದಿವಸ ಮಾವಿನ ಮರದ್ದು, ಇನ್ನೊಂದು ದಿವಸ ಅರಳಿ ಮರದ ತೊಗಟೆಯಿಂದ. ಹೀಗಾಗಿ ಅವ್ರಿಗೆ ಯಾವತ್ತೂ ಬಾಯಿಯ ತೊಂದರೆಗಳು ಬಂದಿದ್ದು, ಹಲ್ಲು ನೋವು, ಹಲ್ಲಲ್ಲಿ ಹುಳ ಆಗ್ತಕ್ಕಂಥದ್ದು ಇವ್ಯಾವ ಸಮಸ್ಯೆಗಳನ್ನೇ ನಾವು ನೋಡಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಒಂದಲ್ಲ ಒಂದು ರೀತಿಯ ಹಲ್ಲಿನ ಸಮಸ್ಯೆ. ಬಹುಶಃ ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ನಾವು ಸೇವಿಸ್ತಾ ಇರ್ತಕ್ಕಂಥ ಆಹಾರ, ಅದೇ ರೀತಿ ಈ ಪೇಸ್ಟ್ಗಳು ಕೂಡ ಕಾರಣ ಇರ್ಬೋದು. ಇವತ್ತಿನ ಪ್ರಶ್ನೆ ಸಂಬಂಧಪಡ್ತಾ ಇರೋದು ಟೂತ್ ಬ್ರಷನ್ನು ಯಾವಾಗ ಕಂಡು ಹಿಡಿಯಲಾಯಿತು ಅಂಥೇಳಿ. ನೋಡೋಣ ಯಾರಿಗೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದು 1870, ಎರಡನೇದು 1720, ಮೂರನೇದು 1780, ನಾಲ್ಕನೇದು 1980. ಸೊ ನೋಡೋಣ ಇದಕ್ಕೆ ಯಾರು ಸರಿ ಉತ್ತರವನ್ನು ಹೇಳ್ತಾರೆ ಅಂಥೇಳಿ. ಅದಕ್ಕಿಂತ ಮುಂಚಿತವಾಗಿ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಸೊ ನಾನು ಆಗಲೇ ಹೇಳ್ತಾ ಇದ್ದೆ SSLC ಪರೀಕ್ಷೆ ಬಗ್ಗೆ. SSLC ಪರೀಕ್ಷೆ ಮಾರ್ಚ್ 21ರಿಂದ ಏಪ್ರಿಲ್ 4ವರೆಗೆ ನಡೆಯುತ್ತೆ ಅಂತೇಳಿ ಹೇಳಲಾಗಿದೆ. ಅದೇ ರೀತಿ PUC ಪರೀಕ್ಷೆ ಡೇಟ್ಸ್ ಕೂಡ ಅನೌನ್ಸ್ ಆಗಿದೆಯಪ್ಪ. ಸೊ ದಯವಿಟ್ಟು ಇವಾಗಲೇ ಯಾರೆಲ್ಲ SSLC ಓದ್ತಾ ಇದ್ದೀರಿ, PUC ಓದ್ತಾ ಇದ್ದೀರಿ, ಆ ಭಯವನ್ನು ಎಲ್ಲ ಬಿಟ್ಟು ಓದೋದಕ್ಕೆ ಶುರು ಮಾಡಿ. PUC ಅವರಿಗೆ ಮಾರ್ಚ್ 1ರಿಂದ 20ನೇ ತಾರೀಕುವರೆಗೂ ಮಾರ್ಚ್ವರೆಗೂ PUC ಪರೀಕ್ಷೆ ಫಿಕ್ಸ್ ಆಗಿದೆ. ಇನ್ನೊಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಸರ್, ನಮಸ್ತೆ, ಹೇಳಿ ಸರ್. ನನ್ನ ಹೆಸರು ಕುಮಾರ್ ಅಂತ. ಕುಮಾರ್ ಸರ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ದಾವಣಗೆರೆಯಿಂದ. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ಇಲ್ಲ. ಓಕೆ, ತಿಂಡಿ ಆಯ್ತಾ ಸರ್? ನಿಮ್ದಾಯ್ತಾ ಸರ್? ಹ್ಞೂ ಸರ್, ಆಯ್ತು. ಏನು ಸರ್ ಇವತ್ತು ಸ್ಪೆಷಲು? ಇಡ್ಲಿ ಸಾಂಬಾರ್. ವಾವ್, ಒಳ್ಳೆ ಕಾಂಬಿನೇಷನ್. ತಟ್ಟೆ ಇಡ್ಲಿನ, ನಾರ್ಮಲ್ ಇಡ್ಲಿನ, ರವೆ ಇಡ್ಲಿನ? ನಾರ್ಮಲ್ ಇಡ್ಲಿ. ಓಕೆ, ನೋ ಪ್ರಾಬ್ಲಮ್ ಸರ್. ಹೇಳಿ ಸರ್, ಏನು ಮಾಡ್ತಾಯಿದ್ರಿ ಅಂತ ಕೇಳಿದ್ರೆ ಟೈಲ್ಸ್ ಕೆಲಸ ಅನ್ಸುತ್ತಲ್ವಾ? ಓಕೆ. ಸೊ ತುಂಬ ಸರಿ ಮಾತಾಡಿದ್ದೀನಿ ನಿಮ್ಮ ಜೊತೆ. ಓಕೆ, ಹೇಗೆ ನಡೀತಿದೆ ಸರ್ ಕೆಲಸ ಎಲ್ಲ? ಓಕೆ, ಚೆನ್ನಾಗಾಗಲಿ ಸರ್, ಒಳ್ಳೆ ಕೆಲಸ ನಡೀಲಿ, ಇನ್ನಷ್ಟು ಆರ್ಡ್ರ್ಗಳು ಬರಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಸರ್, ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಕೇಳಿ ಸರ್. ಇನ್ನು ಮನೆ ಕಾಂಪಿಟೇಷನ್ ಆಗೈತೆ ನನಗೆ, ನನ್ನ ಹೆಂಡತಿಗೆ. ಹೌದಾ? ಓ ಸೂಪರ್.
ಸೊ ನಮ್ಮ ಪ್ರಶ್ನೆಯಿಂದ ನಿಮ್ಮಲ್ಲೇ ಕಾಂಪಿಟೇಷನ್ ಆಯಿತು ಅಂತ ನಂಗೆ ತುಂಬ ಖುಷಿ ಆಗುತ್ತೆ. ಬಟ್ ಅದು ಹೆಲ್ತಿ ಕಾಂಪಿಟೇಷನ್ ಆಗಿರಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಟೂತ್ ಬ್ರಷನ್ನು ಯಾವಾಗ ಕಂಡು ಹಿಡಿಯಲಾಯಿತು ಅಂತ 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ ಸರ್. ಮೊದಲನೇದು 1870, 1720, 1720. ಓಕೆ, ಇನ್ನೂ 2 ಆಪ್ಷನ್ಸ್ ಇದೆ, ಅದನ್ನು ಹೇಳ್ಬಿಡ್ತೀನಿ. 1780, 1980. 1720. ಓಕೆ, ಇದು ನಿಮ್ದು ಉತ್ತರನಾ ನಿಮ್ಮ ಮನೆಯವ್ರ ಉತ್ತರನಾ? ನಮ್ಮ ಉತ್ತರ ಅದು. ಓಕೆ, ನಿಮ್ಮ ಮನೆಯವ್ರದ್ದು ಯಾವ ಉತ್ತರ? 1870. 1870. ಓಕೆ ಸರ್, ಅಲ್ಲಿಗೆ ಇದು ನಿಮ್ಮ ಉತ್ತರನೂ ಅಲ್ಲ, ನಿಮ್ಮ ಮನೆಯವ್ರ ಉತ್ತರನೂ ಅಲ್ಲ, ಇಬ್ಬರು ಫೈಟ್ ಆಡಬೇಡಿ ಆಗಿದ್ರೆ. ಓಕೆ, ಸೊ 2 ಉತ್ತರನೂ ತಪ್ಪಾಗಿದೆ, ಏನು ಬೇಜಾರು ಮಾಡ್ಕೋಬೇಡಿ, ನೋಡಿ. ಓಕೆ, ಬೇರೆ ಯಾರಾದರೂ ಸರಿ ಉತ್ತರ ಕೊಡ್ತಾರ ನೋಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಓಕೆ ಸರ್, ಒಳ್ಳೆಯದಾಗಲಿ, ನಮಸ್ತೆ. ವೀಕ್ಷಕರೇ, ಸೊ ಟೂತ್ ಬ್ರಷನ್ನು ಯಾವಾಗ ಕಂಡುಹಿಡಿದ್ರು ಅಂತಕ್ಕಂಥದ್ದು ಪ್ರಶ್ನೆ ಆಗೇ ಉಳಿದಿದೆ. ಸೊ ನಾನು SSLC PUC ಬಗ್ಗೆ ಮಾತಾಡ್ತಾ ಇದ್ದೆ. ಅದು ತುಂಬಾ ಇಂಪಾರ್ಟೆಂಟ್ ಘಟ್ಟ, ಬರೀ ಮಕ್ಕಳಿಗಷ್ಟೇ ಅಲ್ಲ, ಪೇರೆಂಟ್ಸು ಕೂಡ ಅಂತ ಆಗಿಂದಾಗೆ ಹೇಳ್ತಾನೆ ಇದ್ದೀನಿ. ಸೊ ಕಾರ್ಯಕ್ರಮದ ಅವಧಿ ಮುಗಿತಾ ಬಂದಿದೆ. ಇನ್ನೊಂದು ಕರೆ ಸ್ವೀಕರಿಸಿ ಅದರ ಬಗ್ಗೆ ಒಂದಷ್ಟು ಮಾತಾಡೋಣ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ, ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಸರ್ ಒಂಚೂರು. ಹಲೋ ಸರ್, ಹೇಳಿ ತಮ್ಮ ಹೆಸರು? ವೇದಮೂರ್ತಿ HM. ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ದಾವಣಗೆರೆಯಿಂದ. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಏನಿಲ್ಲ ಸರ್, ನಮ್ಮ ಮನೆಯವರಿಗೆ ಶುಭಾಶಯ. ಹೌದಾ? ಏನಂದ್ರಿ ಸರ್? ಸವಿತಾ HV ಸರ್. ಓಕೆ, ಸವಿತಾ ಮೇಡಮ್ ಅವ್ರಿಗೆ ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಒಳ್ಳೇದಾಗಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಏನು ಸರ್ ತಿಂಡಿ ಇವತ್ತು? ರೊಟ್ಟಿ. ಓಕೆ, ರೊಟ್ಟಿಗೆ ಏನು ಕಾಂಬಿನೇಷನು? ಮಡಕೆ ಕಾಳು ಪಲ್ಯ. ವಾವ್, ಸೂಪರ್. ಅದೃಷ್ಟ ಮಾಡಿರಿ, ಮನೆಯವರು ಬೆಳಗ್ಗೆ ರೊಟ್ಟಿ ಮಾಡಿ ಇಟ್ಬಿಟ್ಟಿದ್ದಾರೆ. ಹ್ಞೂ ಸರ್, ದಿವಸ ಮಾಡ್ತಾರೆ ಸರ್ ನಮ್ಮ ಮನೆಯವರು. ಹಂಗಾರೆ ಮೇಡಮ್ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ರಿ. ಓಕೆ, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ವೀಕ್ಷಕರೇ, ಸೊ ದಯವಿಟ್ಟು SSLC ಪರೀಕ್ಷೆ ಬಗ್ಗೆ ಗಾಬರಿ ಬೇಡ, PUC ಪರೀಕ್ಷೆ ಬಗ್ಗೆ ಗಾಬರಿ ಬೇಡ. ಸೊ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಎಲ್ಲ 7 ಸಬ್ಜೆಕ್ಟ್ಗಳನ್ನು ಒಬ್ಬ ಶಿಕ್ಷಕರು ಪಾಠ ಮಾಡಲಿಕ್ಕೆ 6 ಸಬ್ಜೆಕ್ಟ್ಗಳನ್ನ ಒಬ್ಬ ಶಿಕ್ಷಕರು ಪಾಠ ಮಾಡೋಕ್ಕೆ ಆಗಲ್ಲ ಅನ್ನೋದೇ ಆದರೆ, ಆ ಎಲ್ಲ 6 ಸಬ್ಜೆಕ್ಟ್ಗಳನ್ನ ಓದಿ ಪರೀಕ್ಷೆ ಬರೆಯೋದು ಕೂಡ ಕೆಲವೊಮ್ಮೆ ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ಬೋದು. ಹಾಗಾಗಿ ಪೇರೆಂಟ್ಸ್ ಅವರು ಕೂಡ ದಯವಿಟ್ಟು ಮಕ್ಕಳ ಮೇಲೆ ಅತಿಯಾಗಿರ್ತಕ್ಕಂಥ ಒತ್ತಡವನ್ನು ಹಾಕಬೇಡಿ. ಅಂದರೆ ಎಷ್ಟೋ ಸಂದರ್ಭಗಳಲ್ಲಿ ನಾನು ಹೇಳಿರೋ ಮಾತು ಕೆಲವೊಬ್ರಿಗೆ ಹರ್ಟ್ ಆಗ್ಬೋದು, ಬಟ್ ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದೀನಿ. ನೀವು ತುಂಬ ಓದಿರ್ತಕ್ಕಂಥ ಒಬ್ಬನಿಗೆ ಏನೂ ಓದಿರ್ತಕ್ಕಂಥ ಇಬ್ಬರಿಗೂ ಜೊತೆ ನಿಲ್ಲಿಸ್ಬಿಟ್ಟು ಇಬ್ಬರಿಗೂ 1,000 ರೂಪಾಯಿ ದುಡ್ಕೊಂಬನ್ನಿ ಅಂತ ಹೇಳಿ, ಏನೂ ಓದಿರದೇ ಇರ್ತಕ್ಕಂಥವನು 100 ಕೆಲಸ ಮಾಡ್ಕೊಂಡೋಗಿ ಹೋಗ್ತಾನೆ 1,000 ರೂಪಾಯಿ ದುಡಿಯೋದಕ್ಕೆ. ಆದರೆ ಇಷ್ಟೊಂದು ಓದಿದ್ರು ಕೂಡ ನಾನು ಏನು ಕೆಲಸ ಮಾಡಲಿ ಅನ್ನೋ ಅಷ್ಟೊತ್ತಿಗೆ ಒಂದು ಬೆಳಗಿಂದ ಸಂಜೆ ಮುಗಿದೋಗ್ಬಿಡುತ್ತೆ. ಸೊ ಹಾಗಾಗಿ ಓದಿರೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಸಾಮಾನ್ಯವಾಗಿ ನಾವು ಬದುಕಲಿಕ್ಕೆ ಎಷ್ಟು ಜ್ಞಾನ ಹೊಂದಿದ್ದೀವಿ ಅಷ್ಟು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಿಮ್ಮ ಮಕ್ಕಳಲ್ಲಿ ಸಾಮಾಜಿಕ ಜ್ಞಾನವನ್ನು ಬೆಳೆಸೋದಕ್ಕೆ ಪ್ರಯತ್ನವನ್ನು ಮಾಡಿ. ನಾನು ಇನ್ನೂ ಒಂದು ಮಾತನ್ನು ತುಂಬ ಸರಿ ಹೇಳ್ತೀನಿ, ನಾನು ಕೂಡ ಡಿಗ್ರಿ ಮುಗಿಸಿದ್ದೀನಿ, MBA ಮುಗಿಸಿದ್ದೀನಿ. ಆದರೆ ಈ A+B² ಆಗಿರಲಿ, ಈ ಸಮಾಜ ಪುಸ್ತಕಗಳಲ್ಲಿ ಬರ್ತಕ್ಕಂಥ 2ನೇ ಮಹಾಯುದ್ಧ, 3ನೇ ಮಹಾಯುದ್ಧ, ಇವು ಯಾವುದು ಕೂಡ ನಮ್ಮ ಜೀವನವನ್ನು ರೂಪಿಸೋಕ್ಕೆ ಸಾಧ್ಯನೇ ಇಲ್ಲ. ಇವೆಲ್ಲ ಏನು ಅಂದರೆ ನಮ್ಮ ಒಂದು ಪ್ರತಿಭೆಗೆ ಬೇಕಾಗಿರ್ತಕ್ಕಂಥ ಅಂಕಗಳಷ್ಟೇ. ಸಮಾಜದಲ್ಲಿ ನಾನು ಒಬ್ಬ ರ್ಯಾಂಕ್ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ ಬೇಕು ಅಷ್ಟೇ. ಅದು ಎಲ್ಲಿವರೆಗೂ ಅಂದರೆ ಕೆಲಸಕ್ಕೆ ಬರ್ತಕ್ಕಂಥದ್ದು ನೀವು ಒಂದು ಒಳ್ಳೆ ಕೆಲಸ ತೊಗೊಳೋವರೆಗೂ ಮಾತ್ರ. ಅದಾದ ಮೇಲೆ ನಿಮ್ಮನ್ನು ಯಾರು ನೀನು SSLCಲಿ ಎಷ್ಟು % ತೊಗೊಂಡಿದ್ದೆ, PUCಲಿ ಎಷ್ಟು % ತೊಗೊಂಡಿದ್ದೆ, ಅದನ್ನು ಯಾರೂ ಕೇಳೋದು ಇಲ್ಲ. ಸೊ ಹಾಗಾಗಿ ದಯವಿಟ್ಟು ಇದಕ್ಕೆಲ್ಲ ಜಾಸ್ತಿ ಮಹತ್ವವನ್ನು ಕೊಡಬೇಡಿ. ನಿಮ್ಮ ಮಗು 70%, 80% ತೆಗೆದ್ರೂ ಕೂಡ ಖುಷಿ ಪಡಿ. ಅವರ ಭವಿಷ್ಯವನ್ನು ಅವರು ಒಂದು ರೂಪಿಸ್ಕೊಳೋಕ್ಕೆ ಸಾಧ್ಯ ಇದೆ ಅನ್ನೋದಾದರೆ ಅದಕ್ಕಿಂತ ಹೆಚ್ಚಿನ ಇನ್ನೇನಿದೆ. ಸೊ ಈ ರ್ಯಾಂಕ್ಗಳಾಗಲಿ, ಈ 99%ಗಳಾಗಲಿ, ಇವೆಲ್ಲ ಇದೊಂದು ಆಡಂಬರ ಅಂತ ಅನ್ನಿಸ್ತದೆ ನನಗೆ. ಇತ್ತೀಚಿನ ದಿನಗಳಲ್ಲಿ ಆ ಪೇರೆಂಟ್ಸ್ಗಳು, ಆ ಶಾಲೆಯವರು ಮಾಡ್ತಾ ಇರ್ತಕ್ಕಂಥದ್ದು ನೋಡ್ಬಿಟ್ರೆ ನಿಜಕ್ಕೂ ಕೂಡ ಮಕ್ಕಳ ಮೇಲೆ ಅದು ಎಷ್ಟು ಒತ್ತಡ ಬರ್ತಾ ಇರ್ಬೋದು, ಒಮ್ಮೆ ಯೋಚನೆ ಮಾಡಿ. ಸೊ ದಯವಿಟ್ಟು ಮಕ್ಕಳ ಮೇಲೆ ಅತಿಯಾಗಿರ್ತಕ್ಕಂಥ ಒತ್ತಡವನ್ನು ಹಾಕಬೇಡಿ. ಯಾಕೆಂದರೆ ನಾನು ಗಮನಿಸ್ತಾ ಇದ್ದೀನಿ, ಪ್ರತಿ ವರ್ಷ ಈ SSLC ಎಕ್ಸಾಮ್ಸ್, PUC ಎಕ್ಸಾಮ್ಸ್ ಬಂದಾಗ ಎಷ್ಟೋ ಜನ ವಿದ್ಯಾರ್ಥಿಗಳು ಆ ಒತ್ತಡ ತಾಳ್ಕೊಳ್ಳೋಕ್ಕಾಗ್ದೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದು ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಸೊ ನಾನು ಕಳೆದ ಬಾರಿ ಹೇಳುವಾಗ ನಂಗೆ ನಿಜವಾಗ್ಲೂ ತುಂಬ ದುಃಖ ಆಯಿತು. ಫಸ್ಟ್ ಕ್ಲಾಸಲ್ಲಿ 65% ಬಂದಿರತಕ್ಕಂಥ ಒಬ್ಬ ಹುಡುಗಿ ಮಡಿಕೇರಿಯವಳು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ನಮ್ಮ ಬೀದರ್ ಹುಡುಗರು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಹತ್ತಿರದ ರಾಣೆಬೆನ್ನೂರಿನವ್ರು ಮಾಡ್ಕೊಂಡಿದ್ರು.
ಸೊ ದಯವಿಟ್ಟು ಪೇರೆಂಟ್ಸ್ ಹತ್ರ ಹೇಳ್ಕೊಳ್ತೀನಿ. ಎಷ್ಟೋ ಜನರಿಗೆ ಒಬ್ಬೊಬ್ಬರು 2 ಮಕ್ಕಳಿರುತ್ತೆ, ಮಕ್ಕಳನ್ನು ಓದ್ಕೊಳಕ್ಕೆ ಅವ್ರಿಗೆ ಫ್ರೀ ಆಗಿಬಿಡಿ. ಅವ್ರಿಗೆ ಎಷ್ಟು ಸಾಧ್ಯವಾಗುತ್ತೆ ಅವ್ರು ಅಷ್ಟು ಬರೀಲಿ. ಏಕೆಂದರೆ ವರ್ಷ ಪೂರ್ತಿ ಓದಿರೋದನ್ನ 3 ಗಂಟೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕುತ್ಕೊಂಡು ಒಂದು ಸರಿ ಬರೆಯುವಾಗ ಎಂಥರಿಗೂ ಕೂಡ ಕನ್ಫ್ಯೂಷನ್ಸ್ ಆಗುತ್ತೆ, ಮಿಸ್ಟೇಕ್ಸ್ ಆಗುತ್ತೆ. ಸೊ ಅವರವರ ಪಾಲಿಗೆ ಬಂದಿದ್ದನ್ನು ಅವರಿಗೆ ಅನುಭವಿಸೋದಕ್ಕೆ ಬಿಡಿ. ಸೊ ಅತಿಯಾಗಿ ಒತ್ತಡವನ್ನು ಹಾಕಿ ನೀವು ಟೆನ್ಷನ್ ತೊಗೊಂಡು BP ಶುಗರ್ ತರಿಸ್ಕೋಬೇಡಿ. ಸೊ ಮಕ್ಕಳ ಮೇಲೂ ಕೂಡ ಒತ್ತಡವನ್ನು ಹಾಕಿ ಅವ್ರ ಜೀವಕ್ಕೆ ಅಪಾಯ ತರಬೇಡಿ ಅಂತ ನಾನು ಕೇಳ್ಕೊಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ನಾಳೆ ಕಾರ್ಯಕ್ರಮದಲ್ಲಿ ವಿರಾಮ ಇರುತ್ತೆ. ಮತ್ತು ಸೋಮವಾರ ಎಂದಿನಂತೆ ಬೆಳಗ್ಗೆ 10:30ರಿಂದ 11:30 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಯೊಳಗೆ ಬರ್ತೇನೆ. ಸೊ ಅಲ್ಲಿವರೆಗೂ V1 ವಾಹಿನಿ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ, ಎಂಜಾಯ್ ಮಾಡ್ತಾಯಿರಿ. ಸೊ ವಾರದ ಅಂತ್ಯಕ್ಕೆ ಒಂದು ಹೆಲ್ತ್ ಟಿಪ್ಪನ್ನು ಹೇಳ್ತೀನಿ. ದಯವಿಟ್ಟು ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ, ಚಳಿ ಬೀಳ್ತಾ ಇದೆ ಸಂಜೆ ಹೊತ್ತಲ್ಲಿ. ಸೊ ಇದು ಸಂಕ್ರಾಂತಿ ಮುಗಿಯೋವರೆಗೂ ಇದ್ದೇ ಇರುತ್ತೆ, ಅದು ನಿಮ್ಗೆಲ್ಲರೂ ಗೊತ್ತಿರೋ ವಿಚಾರ. ಹಾಗಾಗಿ ವಯಸ್ಸಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ರಾತ್ರಿ ಸಾಧ್ಯವಾದಷ್ಟು ಸಾಕ್ಸನ್ನು ವೇರ್ ಮಾಡಿ, ಒಂದು ಸ್ವಲ್ಪ ಸ್ವೆಟ್ರ್ ಅಥವಾ ಜರ್ಕಿನನ್ನು ವೇರ್ ಮಾಡಿ ಬೆಚ್ಚಗಿರೋದಕ್ಕೆ ಪ್ರಯತ್ನವನ್ನು ಮಾಡಿ. ಏಕೆಂದರೆ ಈ ಟೈಮಲ್ಲೇ ಹಾರ್ಟ್ ಸ್ಟ್ರೋಕ್ ಆಗ್ತಕ್ಕಂಥದ್ದು, ಬ್ರೈನ್ ಸ್ಟ್ರೋಕ್ ಆಗ್ತಕ್ಕಂಥದ್ದು ಸಾಕಷ್ಟು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ, ಹುಷಾರಾಗಿರಿ. ಸಾಧ್ಯವಾದಷ್ಟು ಬಿಸಿಯಾಗಿರ್ತಕ್ಕಂಥ ಆಹಾರವನ್ನು ಸೇವಿಸಿ. ಆದಷ್ಟು ಬೇಗ ಮಲ್ಕೊಳ್ಳಿ, ಬೆಳಗ್ಗೆ ಆದಷ್ಟು ಬೇಗ ಎದ್ದೇಳಿ. ಆದರೆ ಯಾವುದೇ ಕಾರಣಕ್ಕೂ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಎಲ್ಲ ಹೋಗೋದಕ್ಕೆ ಹೋಗಬೇಡಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು.